नमस्ते भीमप्रबलं कृष्णेष्टभगवन् नमः श्रीमन्मध्वप्रदेशसुषमो भवतेदनुभावातेडमोकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा वचसि निधत्तां सन्निधिं मनसि च चित्रैः प्रदिश्य गम्भीरैः वाक्यैर्मानेरखण्डितैः गुरुभावं व्यञ्जयन्ती भाति श्रीजयतीर्थभावः वक्रतुण्डमहाकाय सूर्यकोटिसमप्रभः निर्विघ्नं कुरु मे देव सर्वकार्येषु सर्वदा पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे शास्त्रेषु पारदृष्टायं शास्त्रज्ञेषु च वत्सलं दीनभक्तोद्धारकरं सत्यात्मानं भजे विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुं विष्णुतीर्थः कल्पवृक्षो विष्णुतीर्थश्च कामधुक् चिन्तामणिर्विष्णुतीर्थो यतीन्द्रः सर्वकामदः हरिः ओम् श्रीगुरुभ्यो नमः हरिः ओम् ಸರ್ವೋತ್ತಮರಾದ ದೇವರ ಅನುಗ್ರಹವನ್ನು ಪಡೆಯುವುದಕ್ಕೆ ಅಡ್ಡಿಯಾದಂತಹ ಅಭಿಮಾನವನ್ನು ಮತ್ತು ಅದಕ್ಕೆ ಸಹಕಾರಿಯಾದಂತಹ ರಾಗ ಮತ್ತು ದ್ವೇಷಗಳನ್ನು ಹೇಗೆ ದೂರ ಮಾಡಿಕೊಳ್ಳಬೇಕು ಎನ್ನುವುದರ ಉಪಾಯವನ್ನು ವಿಷ್ಣುತೀರ್ಥ ಶ್ರೀಪಾದಂಗಳವರು ನಮಗೆ ತಿಳಿಸಿಕೊಟ್ಟರು. ಎಲ್ಲಿಯವರೆಗೆ ಕರ್ತೃತ್ವಾಭಿಮಾನ, ಎಲ್ಲಿಯವರೆಗೆ ಭೋಕ್ತೃತ್ವಾಭಿಮಾನ, ಸ್ವಾಮಿತ್ವಾಭಿಮಾನ ಎಂದರೆ ದೇವರು ಮಾಡಿಸುವವ ಎನ್ನುವ ಜ್ಞಾನ ಇಲ್ಲದೆ ಇರುವವರೆಗೆ ನನಗೆ ನಾನು ಮಾಡಿದೆ, ನನ್ನಿಂದಾಯಿತು ಎನ್ನುವ ಅಭಿಮಾನ ಬರ್ತದೆ. ಎಲ್ಲರಲ್ಲಿ ನಿಂತು ದೇವರೇ ಮಾಡಿಸುವವ ಎನ್ನುವ ಜ್ಞಾನ ಬಂದರೆ ಅವನ ಪ್ರೇರಣೆಯಂತೆ ಬ್ರಹ್ಮಾದಿ ದೇವತೆಗಳು ಮಾಡಿಸ್ತಾರೆ. ಅವರ ಪ್ರೇರಣೆಯಂತೆ ಗುರುಗಳು ಸ್ವಾಮಿಗಳು ಆಜ್ಞೆಯ ಮೂಲಕ ನಮಗೆ ಮಾಡಿಸ್ತಾರೆ. ಅವರು ಎಲ್ಲ ಪ್ರೇರಣೆ ಮಾಡಿದಂತೆ ಅವರು ಕೊಟ್ಟ ಶಕ್ತಿಯಿಂದ ಜ್ಞಾನದಿಂದ ನಾನು ಈ ಕರ್ಮಗಳನ್ನು ಮಾಡ್ತೀನಿ ಎನ್ನುವ ಅನುಸಂಧಾನ ಬಂದರೆ ಆಗ ಈ ಅಭಿಮಾನ, ಅದಕ್ಕೆ ಕಾರಣವಾದ ರಾಗದ್ವೇಷಗಳೆಲ್ಲ ದೂರವಾಗುತ್ತೆ ಎನ್ನುವ ವಿಷಯಗಳನ್ನು ನಾವು ನಿನ್ನೆ ಮೊನ್ನೆ ಎಲ್ಲ ಕೇಳಿ ತಿಳಿದ್ವಿ. ಭಾಳ ಚೆನ್ನಾಗಿದೆ. ಈ ಅನುಸಂಧಾನ ಬಂದ್ರೇ ಪುಣ್ಯ ಉಳಿಯುತ್ತೆ, ಇಲ್ಲದೆ ಇಲ್ಲ. ಅಂದಮೇಲೆ 1 ತಿಂಗಳು ಕಷ್ಟಪಟ್ಟು ಹಣವನ್ನು ಸಂಪಾದನೆ ಮಾಡಿ ಅದನ್ನು ನಾಳೆ ಕಷ್ಟ ಬಂದಾಗ ಬೇಕಾಗುತ್ತೆ ಅಂತ ಈ ಜ್ಞಾನವಿಲ್ಲದೆ ಇದ್ದರೆ ನಾನೇನು ಮಾಡ್ತೀನಿ, ಅದನ್ನೆಲ್ಲ ಜೂಜಾಟ ಮಾಡಿಯೋ ಸುಡಾಪಾನ ಮಾಡಿಯೋ ಹೇಗೆ ಅದನ್ನು ಕಳ್ಕೊಂಡು ಬಿಡ್ತೀನಿ. ಹಾಗೆ ಬೆಳಗ್ಗೆಯಿಂದ ರಾತ್ರಿ ತನಕ ಅನೇಕ ಧರ್ಮಗಳನ್ನು ಮಾಡಿ ಪುಣ್ಯವನ್ನು ಗಳಿಸಿ ದೇವರು ಮಾಡಿಸಿದ ಎನ್ನುವ ಚಿಂತನೆ ಇಲ್ಲದೆ ಇದ್ದರೆ, ನಾಳೆಗಾಗಿ ಹಣ ಇರಲಿ ಎನ್ನುವ ಆಲೋಚನೆ ಇಲ್ಲದೆ ಇದ್ದರೆ ಹೇಗೆ ಹಣವೆಲ್ಲ ಕೆಟ್ಟದ್ದಕ್ಕೆ ಹೋಗಿಬಿಡ್ತದೋ ಹಾಗೆ ದೇವರು ಮಾಡಿಸಿದ ಎನ್ನುವ ಚಿಂತನೆ ಇಲ್ಲದೆ ಇದ್ದರೆ, ದೇವರಿಗೆ ಸಮರ್ಪಣೆ ಮಾಡದೇ ಇದ್ದರೆ, ದೇವರ ಸ್ಮರಣೆ ಇಲ್ಲದೆ ಇದ್ದರೆ ಆ ಪುಣ್ಯವೆಲ್ಲ ನಾಶವಾಗಿ ಹೋಗುತ್ತೆ. ಹಾಗಾಗಿ ಪ್ರತಿಯೊಂದು ಕರ್ಮವನ್ನು ಮಾಡುವಾಗ
ಕರ್ತ ಹರಿಕರ್ತ ಎನ್ನುವುದಾಗಿ ಚಿಂತನೆಯನ್ನು ಮಾಡ್ತಾನೇ ಇರಬೇಕು ಎನ್ನುವುದನ್ನು ನಾವು ಕೇಳಿ ತಿಳಿದ್ವಿ. ಬಹಳ ಚೆನ್ನಾಗಿದೆ. ರಾಗದ್ವೇಷಗಳನ್ನು ಹೇಗೆ ಬಿಡಬೇಕು ಎನ್ನುವುದನ್ನು ವಿಷ್ಣು ತೀರ್ಥರು ನಿನ್ನೆ ನಮಗೆ ಉಪದೇಶವನ್ನು ಮಾಡಿದರು. ಆಮೇಲೆ ರಾಗವನ್ನು ಹೇಗೆ ಬಿಡೋದು, ಈ ಲೌಕಿಕ ವಿಷಯಗಳಲ್ಲಿ ರಾಗವನ್ನು, ಇಚ್ಛೆಯನ್ನು, ಆಸೆಯನ್ನು ಹೇಗೆ ಬಿಡೋದು ಗುರುಗಳು ಹೇಳಿದರು ನಿನ್ನೆ ನಮಗೆ. ದೇವರ ಅನುಗ್ರಹವೇ ಇದು ಪುರುಷಾರ್ಥ. ದೇವರಿಗೆ ಪ್ರೀತಿಯಾಗುವುದೇನೇ ದೊಡ್ಡ ಸುಖ, ಅದೇ ದೊಡ್ಡ ಪುರುಷಾರ್ಥ ಅಂತ ನಮಗೆ ಅನುಸಂಧಾನ ಬಂದರೆ, ಆಲೋಚನೆ ಬಂದರೆ, ಆಗ ಈ ಎಲ್ಲ ವಸ್ತುಗಳು ಕೊಡುವ ಸುಖ ಇದು ಅತ್ಯಂತ ಕ್ಷಣಿಕ ಎನ್ನುವ ಜ್ಞಾನ ಬರ್ತದೆ. ಅದು ಬಂದರೆ ಆಗ ಲೌಕಿಕ ವಿಷಯಗಳ ಮೇಲೆ ರಾಗ, ಆಸೆ ನಿವೃತ್ತವಾಗ್ತದೆ, ದೂರವಾಗ್ತದೆ ಎನ್ನುವುದನ್ನು ನಿನ್ನೆ ದಿವಸ ನಾವು ಕೇಳಿ ತಿಳಿದ್ವಿ. ದ್ವೇಷವನ್ನು ಮಾಡಬಾರದು. ಯಾವಾಗ ದ್ವೇಷ ಇದೇನಾಗಿದೆ, ನಮ್ಮ ಸಾಧನೆಯನ್ನು ನಾಶ ಮಾಡುವುದಕ್ಕೆ ಅತ್ಯಂತ ಮುಖ್ಯವಾದುದು ದ್ವೇಷ. ವಿಷ್ಣು ವೈಷ್ಣವರ ಮೇಲೆ ದ್ವೇಷವನ್ನು ಮಾಡುವುದೇನಿದೆ ಇದು ಸಾಧನೆಯ ನಾಶಕ್ಕೆ ಕಾರಣ. ಹಾಗಾಗಿ ದೇವರು ತಾನು ಈ ಸುಖ ನಮಗೆ ಲೌಕಿಕ ಸುಖ ಆಗ್ತಾ ಇದೆ, ಇದು ಮೋಕ್ಷದ ವಿರೋಧಿಯಾದದ್ದರಿಂದ ಇದು ಕೂಡ ದುಃಖಕ್ಕೆ ಸಮಾನ ಅಂತ ತಿಳಿದುಕೊಳ್ಳುವುದೇನಿದೆ. ನಿನ್ನೆ ಕೊನೆ ಕೇಳಿದ್ವಿ ನಾವು. ಲೌಕಿಕ ಸುಖ ಏನಿದೆ ಇದ್ರ ಮೇಲೆ ದ್ವೇಷ ಬರಬೇಕು ನಮಗೆ. ಇದ್ರ ಮೇಲೆ ದ್ವೇಷ ಹೇಗೆ ಬರುತ್ತೆ? ಲೌಕಿಕ ಸುಖವೂ ಕೂಡ ಮೋಕ್ಷ ವಿರೋಧಿಯಾದದ್ದರಿಂದ ದುಃಖಕ್ಕೆ ಸಮಾನವಾಗಿದೆ ಎನ್ನುವ ಚಿಂತನೆ ಬಂದರೆ ಆಗ ಲೌಕಿಕ ಸುಖದ ಮೇಲೆ ದ್ವೇಷವು ನಮಗೆ ಬರುತ್ತದೆ. ಅದರಿಂದ ಪುಣ್ಯ ಉಳಿತದೆ, ಸಾಧನೆ ಉಳಿತದೆ ಎನ್ನುವ ಇಷ್ಟೆಲ್ಲ ಅಂಶಗಳನ್ನು ದೇವರ ಗುರುಗಳ ಅನುಗ್ರಹದಿಂದ ನಾವು ನಿನ್ನೆ ದಿವಸ ಕೇಳಿ ತಿಳಿದ್ವಿ. ಇನ್ನು ಅದರ ಮುಂದಿನ ಭಾಗವನ್ನು ಹೇಳ್ತಾರೆ. ಬಹಳ ಚೆನ್ನಾಗಿದೆ. ಹೇಳ್ತಾರೆ, ಪ್ರಾಕೃತ ಸುಖಮಿವ ಪ್ರಾಕೃತ ಸುಖ ಸಾಧನಮಪಿ ನ ಪುರುಷಾರ್ಥ ಸಾಧನಂ ಇತಿ ಜ್ಞಾನೇ ಜಾತೆ ಸತಿ ದುಃಖ ಸಾಧನೆಪಿ ಸುಖ ಸಾಧನಾ ವಿಶಿಷ್ಟ ಜ್ಞಾನೇನ ತದಜ್ಞಾನಸ್ಯ ನಿವೃತ್ಯ ಸುಖ ಸಾಧನಾತ್ ವೈಶೇಷ್ಯೇಣ ದ್ವೇಷಸ್ಯಾಪಿ ನಿವೃತ್ತಿ. ಮತ್ತೊಂದು ಭಾಳ ಚೆನ್ನಾಗಿದೆ. ಏನಂತಾರೆ ವಿಷ್ಣು ತೀರ್ಥರು ಎಂದರೆ, ನಾನು ಒಬ್ಬ ವೈಷ್ಣವರನ್ನು ದ್ವೇಷ ಮಾಡ್ತೀನಿ. ಒಬ್ಬರ ಆಚಾರ ಕಂಡ್ರೆ ನನಗಾಗಲ್ಲಪ್ಪ, ಒಬ್ಬ ಸ್ವಾಮಿಗಳು ಕಂಡ್ರೆ ನನಗಾಗಲ್ಲ, ಭಾಳ ದ್ವೇಷ ಮಾಡ್ತೀನಿ. ಅದು ನನ್ನ ಪಾಪಕ್ಕೆ ಕಾರಣ ಅಲ್ವಾ? ನನಗೆ ಗೊತ್ತದ, ಆಚಾರನ, ಸ್ವಾಮಿಗಳನ್ನ, ಹಿರಿಯರನ್ನ, ಅತ್ತೆ ಮಾವಂದ್ರನ್ನ ದ್ವೇಷ ಮಾಡಿದರೆ ಪಾಪ ನಂಗೆ ಗೊತ್ತದ. ಆದರೂ ನಾನು ದ್ವೇಷ ಮಾಡ್ತೀನಿ. ಈ ದ್ವೇಷ ಮಾಡುವಿಕೆ ದೂರವಾಗಬೇಕಾದ್ರೆ ಏನು ಮಾಡಬೇಕು? ವಿಷ್ಣು ತೀರ್ಥರಂತಾರೆ, ಈ ದ್ವೇಷ ಮಾಡುವಿಕೆ ಏನಿದೆ, ಒಬ್ಬರ ಜ್ಞಾನಿಗಳನ್ನು ದ್ವೇಷ ಮಾಡುವುದೇನಿದೆ, ಇದು ದುಃಖಕ್ಕೆ ಸಾಧನ. ಭಾಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ನಾವು ಯಾರೇ ವಿಷ್ಣು ವೈಷ್ಣವರನ್ನು ದ್ವೇಷ ಮಾಡ್ತೀವಿ ಅಂದರೆ ಆ ದ್ವೇಷ ಏನದು? ದುಃಖಕ್ಕೆ ಸಾಧನ. ದ್ವೇಷ ಮಾಡಿದ್ರಿಂದ ದುಃಖ ಬರ್ತದೆ ಆಮೇಲೆ ನಮಗೆ. ಅಂದಮೇಲೆ ವಿಷ್ಣು ವೈಷ್ಣವರ ದ್ವೇಷ ದುಃಖಕ್ಕೆ ಸಾಧನ. ಸುಖಕ್ಕೆ ಸಾಧನವಾದದ್ದು ಹೇಗೆ? ಪ್ರಾಕೃತ ಸುಖಕ್ಕೆ ಸಾಧನವಾದದ್ದು ಹೇಗೆ? ಅಶಾಶ್ವತವೋ, ಅದು ಹೇಗೆ ನಮ್ಮ ಮೋಕ್ಷಕ್ಕೆ ವಿರೋಧಿಯೋ ಹಾಗೆ ದುಃಖಕ್ಕೆ ಸಾಧನವಾದದ್ದು ಕೂಡ ಮೋಕ್ಷ ವಿರೋಧಿ. ಏನೋ ಇನ್ನೊಮ್ಮೆ ಹೇಳ್ತೇನೆ, ಲೌಕಿಕ ಸುಖಕ್ಕೆ ಸಾಧನವಾದದ್ದು ಹೇಗೆ ಮೋಕ್ಷಕ್ಕೆ ವಿರೋಧಿಯಾಗಿದೆಯೋ. ಈಗ ಲೌಕಿಕ ಸುಖಕ್ಕೆ ಸಾಧನ ಯಾವುದಪ್ಪ? ಮೊಬೈಲು, ಟಿವಿ, ಸರಿನಾ? ಇದು ಲೌಕಿಕ ಸುಖಕ್ಕೆ ಸಾಧನ ಅಲ್ವಾ? ನಂಗೆ ಸುಖ ಆಗ್ತದೆ, ಭಾಳ ಬೇಸರ ಬಂದದ, ಒಂದು 5 ನಿಮಿಷ ಮೊಬೈಲ್ ನೋಡ್ತೀನಿ, ನೀವು ಮಾತಾಡಿಸ್ಬೇಡ್ರಿ ಯಾರು. ಅಂದಮೇಲೆ ಬೇಸರ ಕಡಿಲಿಕ್ಕೆ ಮೊಬೈಲ್ ನೋಡ್ತಾವೆ ಮಕ್ಕಳು. ಅಂದಮೇಲೆ ಮೊಬೈಲ್ ಯಾಕೆ ನೋಡ್ತಾವ? ಬೇಸರ ಹೋಗ್ತದ, ಸುಖ ಬರ್ತದೆ ಅನ್ನೋದಕ್ಕೆ ನೋಡ್ತಾವ, ಹೌದಿಲ್ಲ? ಅಂದಮೇಲೆ ಲೌಕಿಕ ಸುಖಕ್ಕೆ ಸಾಧನವಾಗಿದೆ ಮೊಬೈಲು. ಇದು ಲೌಕಿಕ ಸುಖಕ್ಕೆ ಸಾಧನವಾದಂತೆ ಏನಾಗಿದೆ? ಮೋಕ್ಷಕ್ಕೆ ವಿರೋಧಿಯಾಗಿದೆ.
ಮೊಬೈಲ್ ನೋಡ್ತಾ ಕೂತ್ರೆ ಎಲ್ಲಿ ದೇವರ ಸ್ಮರಣೆ ಬರ್ತದೆ, ಎಲ್ಲಿ ಮೋಕ್ಷದ ಸಾಧನೆ ಮಾಡ್ತೀನಿ ಅಂದಮೇಲೆ ಏನಾಯಿತು? ಲೌಕಿಕ ಸುಖಕ್ಕೆ ಸಾಧನವಾದಂತಹ ಮೊಬೈಲು ಏನಾಗಿದೆ? ಮೋಕ್ಷಕ್ಕೆ ವಿರೋಧಿಯಾಗಿದೆ. ಹೇಗೋ ಹಾಗೆ ದುಃಖಕ್ಕೆ ಸಾಧನವಾದ ದ್ವೇಷವು, ಯಾರ ಮೇಲೆ ದ್ವೇಷ? ವಿಷ್ಣು ವೈಷ್ಣವರ ಮೇಲೆ ದ್ವೇಷ. ಇದೇನಾಗಿದೆ? ದುಃಖಕ್ಕೆ ಸಾಧನವಾಗಿದೆ, ದುಃಖ ಬರ್ತದೆ ಅಂದಮೇಲೆ ಲೌಕಿಕ ಸುಖಕ್ಕೆ ಸಾಧನವಾದಂತಹ ವಸ್ತುಗಳು ಹೇಗೆ ಮೋಕ್ಷ ವಿರೋಧಿಯಾಗಿದೆಯೋ ಹಾಗೆ ದುಃಖಕ್ಕೆ ಸಾಧನವಾಗಿದೆ ದ್ವೇಷ. ಈ ದ್ವೇಷವು ಮೋಕ್ಷ ವಿರೋಧಿಯಾಗಿದೆ ಅಂದಮೇಲೆ ನಾನು ಜ್ಞಾನಿಗಳನ್ನು ದ್ವೇಷ ಮಾಡಿದ್ರೆ ಮೋಕ್ಷ ಸಿಗಲ್ಲ. ಅಂದಮೇಲೆ ದುಃಖಕ್ಕೆ ಸಾಧನವಾದ ದ್ವೇಷವು ಮೋಕ್ಷ ವಿರೋಧಿಯಾಗಿದೆ ಅಂತ ನನಗನುಸಂಧಾನ ಬಂದರೆ, ಜ್ಞಾನ ಬಂದರೆ ಆಗ ಏನು ಮಾಡ್ತೀನಿ? ಆಚಾರ ಅವ್ರು ಹೆಂಗನೆ ಇಲ್ಲಿ ಬಿಡಪ್ಪ, ನಾವ್ಯಾಕೆ ಸುಮ್ಮನೆ ಅವ್ರು ದ್ವೇಷ ಮಾಡೋದು, ಅವರಿಷ್ಟ ಅವ್ರು ಏನು ಮಾಡ್ತಾರೆ ಮಾಡ್ಕೊಳ್ಳಿ, ನಮ್ಮ ಎದುರಿಗೆ ಬಂದರೆ ಅವ್ರು ನಮಸ್ಕಾರ ಮಾಡೋದು, ಮುಗಿಸ್ಬಿಡೋಣ ಅಂತ ಏನು ಮಾಡ್ತಾನೆ? ಜ್ಞಾನಿಗಳನ್ನು ದ್ವೇಷ ಮಾಡುವುದರಿಂದ ದೂರವಾಗುತ್ತಾನೆ. ಅರ್ಥ ಆಗ್ತಿದ್ದೇನು ಏನು ಹೇಳ್ತಾರೆ ವಿಷ್ಣು ತೀರ್ಥರ ಉಪಾಯ? ಅಂದಮೇಲೆ ರಾಗದ್ವೇಷಗಳು ದೂರ ಆಗ್ಬೇಕಲ್ಲ. ದ್ವೇಷದಿಂದ ಹೆಂಗೆ ದೂರ ಆಗೋದು? ವಿಷ್ಣು ವೈಷ್ಣವರನ್ನು ದ್ವೇಷಿಸದೇ ಇರುವುದಕ್ಕೆ ಉಪಾಯ ಏನು? ದ್ವೇಷಿಸುವುದಕ್ಕೆ ಹಲವಾರು ಉಪಾಯ ಇದೆ. ಅವರಲ್ಲಿ ದೋಷಗಳಿದೆ, ಕಾಣಿಸ್ತದೆ, ದ್ವೇಷ ಮಾಡ್ತೀವಿ, ಸರಿ. ದ್ವೇಷ ಅವರಲ್ಲಿ ಬರಬಾರದು ಎಂದರೆ ಹೀಗೆ ಉಪಾಯ ಮಾಡ್ರಿ ಅಂತಂತಾರೆ ವಿಷ್ಣು ತೀರ್ಥರು. ಏನಂತ? ಸುಖಕ್ಕೆ ಸಾಧನವಾದದ್ದು ಹೇಗೆ ಮೋಕ್ಷ ವಿರೋಧಿಯೋ ಹಾಗೆ ದುಃಖಕ್ಕೆ ಸಾಧನವಾದ ಈ ದ್ವೇಷವು ಏನಾಗಿದೆ? ಮೋಕ್ಷ ವಿರೋಧಿಯಾಗಿದೆ ಅಂತ ನೀನು ತಿಳ್ಕೊ, ಚಿಂತನೆ ಮಾಡು, ನೆನ್ಪಿಟ್ಕೋ. ಯಾವಾಗಲೂ ಇಷ್ಟು ನೀನು ನೆನ್ಪಿಟ್ಕೊಂಡ್ರೆ ಸಾಕು. ಏನು ಮಾಡ್ತೀನಿ ನೀನು? ಅಯ್ಯೋ ಮೋಕ್ಷ ವಿರೋಧಿ ಅಂತ್ರಿ ಅದು, ಆಚಾರ ದ್ವೇಷ ಮಾಡೋದು ಯಾಕೆ ಬೇಕಪ್ಪ? ನಮಗೆ ಮೋಕ್ಷ ಬೇಕಾಗಿದೆ, ಈ ಆಚಾರ ತಗೊಂಡು ನಾವೇನು ಮಾಡೋದು ಅಂದಮೇಲೆ ಬ್ಯಾಡ್ ನಡಿ, ಅವ್ರನ್ನೇನು ದ್ವೇಷ ಮಾಡೋದು ಬೇಡ, ನಮಗೆ ಮೋಕ್ಷ ಆದರೆ ಸಾಕು ಅಂತ ಏನು ಮಾಡ್ತಾನವನು? ಜ್ಞಾನಿಗಳನ್ನು ಗುರುಗಳನ್ನು ದ್ವೇಷ ಮಾಡುವುದರಿಂದ ದೂರ ಸರಿತಾನೆ. ಚೆನ್ನಾಗಿದೆಯಲ್ಲ? ಅರ್ಥ ಆಯ್ತಾನು? ಭಾಳ ಚೆನ್ನಾಗಿದೆ. ಇದು ನಮ್ಮ ತಲೆಯಾಗಿ ಬಂತು ಅಂದರೆ ಎಷ್ಟು ಪಾಪ ನಮ್ಮಿಂದ ದೂರವಾಗುತ್ತೆ. ಒಂದು ಮಾತು ಹೇಳ, ನಿಮಗೆ ಅರ್ಥ ಆಗಲಿಲ್ಲ, ಅರ್ಥ ಆಗಿದೆ ನೆನಪಿಟ್ಟುಕೊಳ್ಳಿ, ಹೇಳ್ತೀನಿ ಇಷ್ಟ. ಎಷ್ಟು ದೊಡ್ಡ ವಿಷಯ ಇದು ಅನ್ನೋದು ಅರ್ಥ ಆಗಬೇಕು, ಅನ್ನೋದು ಮಹತ್ವ ಗೊತ್ತಾಗ್ಲಿಕ್ಕೆ ಹೇಳ್ತೀನಿ. ಉದಾಹರಣೆ, ದುರ್ಯೋಧನ ಕೃಷ್ಣನನ್ನು ದ್ವೇಷ ಮಾಡಲಿಲ್ಲ. ದುರ್ಯೋಧನ ಕೃಷ್ಣನನ್ನೇನು ದ್ವೇಷ ಮಾಡಲಿಲ್ಲ. ಆದರೆ ಕೃಷ್ಣ ದುರ್ಯೋಧನನ ಮನೆ ಊಟ ಮಾಡಲಿಲ್ಲ. ದುರ್ಯೋಧನ ಆ ದಾರಿ ಒಳಗೆ, ಕೃಷ್ಣ ದಾರಿ ಒಳಗೆ ಬರುವಾಗೆಲ್ಲ ಅನೇಕ ಉಪಚಾರಗಳನ್ನು ಎಲ್ಲ ಕೊಟ್ಟಿದ್ದ. ನಿಮ್ಮ ಕತೆ ಕೇಳಿರಿ ಎಲ್ಲ. ಅದನ್ನು ಯಾವುದನ್ನು ತಿರುಗಿ ನೋಡಲಿಲ್ಲ. ಕೃಷ್ಣನನ್ನ ದುರ್ಯೋಧನ ದ್ವೇಷ ಮಾಡದೇ ಇದ್ದರೂ ದುರ್ಯೋಧನನ ಉಪಚಾರವನ್ನು ಕೃಷ್ಣ ಸ್ವೀಕಾರ ಮಾಡಲಿಲ್ಲ ಅಲ್ವಾ? ಯಾಕೆ ಮಾಡಲಿಲ್ಲ? ಕೃಷ್ಣ ಏನು ಉತ್ತರ ಹೇಳಿದ? ಮಮ ಪ್ರಾಣಾಹಿ ಪಾಂಡವಾಹ ಯಸ್ತಾಂ ದ್ವೇಷ್ಟಿ ಸಮಾಂ ದ್ವೇಷ್ಟಿ ಯಸ್ತಾನನು ಸಮಾನನು. ದುರ್ಯೋಧನ, ನೀನು ನನ್ನನ್ನು ಡೈರೆಕ್ಟ್ ಆಗಿ ದ್ವೇಷ ಮಾಡಿಲ್ಲಯ್ಯ, ಹೌದು ನಿಜ. ಆದರೆ ನಾನು ಯಾರನ್ನ ಪ್ರೀತಿಸ್ತೀನೋ, ನಾನು ಯಾರನ್ನ ನನ್ನ ಪ್ರಾಣ ಅಂತ ತಿಳ್ಕೊಂಡೀನೋ ಅಂಥ ಪಾಂಡವರನ್ನ, ಸಾತ್ವಿಕರನ್ನ, ಸಜ್ಜನರನ್ನ ನೀನು ದ್ವೇಷ ಮಾಡಿ, ಹಾಗಾಗಿ ನಿನಗೆ ಅನ್ನ ತಮಸ್ಸೆ ಆಗ್ತದ, ನಿನ್ನ ಮನೆಯನ್ನ ಊಟ ಮಾಡಲ್ಲ ಅಲ್ವಾ? ಇಷ್ಟೇ ಆಗುತ್ತಲ್ಲ ಕತೆ. ಈಗ ನಿಮ್ಗೆ ಇದರ ಮಹತ್ವ ಗೊತ್ತಾಗುತ್ತೆ. ಹಾಗಾದರೆ ಯಾಕೆ ನಾವು ದ್ವೇಷವನ್ನು ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ ವಿಷ್ಣು ತೀರ್ಥರು? ನಾನು ಒಬ್ಬ ವೈಷ್ಣವರನ್ನು ದ್ವೇಷ ಮಾಡಿದರೆ ಆ ದ್ವೇಷ, ನಾನು ದೇವರನ್ನೇನು ದ್ವೇಷ ಮಾಡಿಲ್ಲ, ನಿತ್ಯ ದೇವ್ರ ಪೂಜೆ ಮಾಡ್ತೀನಿ, ನಿತ್ಯ 1000 ತುಳಸಿ ದಳದಿಂದ ದೇವ್ರ ಪೂಜೆ ಮಾಡ್ತೀನಿ, ದೇವರು ದ್ವೇಷ ಮಾಡಿಲ್ರಿ. ಆದರೆ ದೇವರ ಭಕ್ತರನ್ನ, ಸ್ವಾಮಿಗಳನ್ನು, ಆಚಾರ್ಯರನ್ನು ದ್ವೇಷ ಮಾಡ್ತೀನಿ ಎನ್ನುವುದಾದರೆ ಆಗ ಕೃಷ್ಣ ದೇವರು ಅಂಥವರು ಮಾಡುವ ಪೂಜೆಯನ್ನು, ಸೇವೆಯನ್ನು ಸ್ವೀಕಾರ ಮಾಡಲ್ಲ. ಹಾಗಾದರೆ ಆ ವೈಷ್ಣವರ ದ್ವೇಷ, ಪಾಂಡವರ ಮೇಲೆ ಮಾಡುವ ದ್ವೇಷ ದುರ್ಯೋಧನಿಗೇನಾಯಿತು? ಮೋಕ್ಷಕ್ಕೆ ವಿರೋಧಿ ಆಯ್ತಲ್ವಾ? ಹಾಗೆ ನಾವು ಮಾಡುವ ವೈಷ್ಣವರ ದ್ವೇಷ, ನಾನು ದುರ್ಯೋಧನ, ನಾನು ನಿಮ್ಮನ್ನು ದ್ವೇಷ ಮಾಡ್ತೀನಿ ಅಂದಮೇಲೆ ದುರ್ಯೋಧನನಾದ ನಾನು
ವಿಷ್ಣು ಭಕ್ತರಾದ ನಿಮ್ಮನ್ನು ದ್ವೇಷ ಮಾಡುವಿಕೆ ಏನಾಯಿತು? ನನ್ನ ಮೋಕ್ಷಕ್ಕೆ ವಿರೋಧಿಯಾಯಿತು, ಅಡ್ಡಿಯಾಯಿತು. ನಾವೆಲ್ಲ ಮೋಕ್ಷ ಪಡಿಲಿಕ್ಕೆ ಬಂದೇವೆ ಹೊರತು ಮೋಕ್ಷಕ್ಕೆ ವಿರೋಧಿಯಾದದ್ದನ್ನು ಸಂಪಾದನೆ ಮಾಡಲಿಕ್ಕೆ ಬಂದಿಲ್ಲ. ಹಾಗಾಗಿ ದ್ವೇಷ ಇದು ಎಷ್ಟು ಅನರ್ಥ ಸಾಧನ ಎಂದರೆ, ದುರ್ಯೋಧನನಂತ ದುರ್ಯೋಧನ ಕೃಷ್ಣನನ್ನ ದ್ವೇಷ ಮಾಡದೇ ಇದ್ರು, ಕೃಷ್ಣನ ಭಕ್ತರನ್ನ ದ್ವೇಷ ಮಾಡಿದ್ದಕ್ಕೆ ಅನಂತ ಬಸ್ಸಿಗೆ ಹೋಗ್ಬೇಕಾಯ್ತು. ಅಂದಮೇಲೆ ನಾವು ದೇವರನ್ನ ದ್ವೇಷ ಮಾಡದೇ ಇದ್ರು, ದೇವರ ಭಕ್ತರನ್ನ, ಸ್ವಾಮಿಗಳನ್ನ, ಗುರುಗಳನ್ನ ದ್ವೇಷ ಮಾಡುವುದರಿಂದ ನಾವು ಮೋಕ್ಷಕ್ಕೆ ವಿರೋಧಿಯಾದ್ವಿ. ಹಾಗಾಗಿ ನಮಗೆ ಅನಂತ ಬಸ್ಸು, ನರಕ, ಸಂಸಾರವೇ ಗತಿಯಾಗುತ್ತೆ ಎನ್ನುವುದಕ್ಕಾಗಿ ವಿಷ್ಣು ತೀರ್ಥರಂತಾರೆ, ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ದ್ವೇಷವನ್ನ ಮಾಡಬೇಡಿ. ಹಾಗಾದ್ರೆ ಈ ದ್ವೇಷ ಹೇಗೆ ಬಿಡೋದು? ಇಷ್ಟೇ ತಲೆಗೆ ಬರ್ಬೇಕು ನಾಳಿಂದ. ಏನು ತಲೆಗ? ವೈಷ್ಣವರಲ್ಲಿ ಮಾಡುವ ದ್ವೇಷ ಇದು ಮೋಕ್ಷಕ್ಕೆ ವಿರೋಧಿಯಾಗಿದೆ ಅಂತ ಇಷ್ಟೇ ಸಣ್ಣ ಒಂದು ಸೆಂಟೆನ್ಸ್ ನಮ್ಗೆ ತಲೆಗೆ ಬಂದು ಕೂತ್ಬಿಟ್ರೆ ಆಗ ಮೋಕ್ಷ ವಿರೋಧಿಯಾದ ಕಾರ್ಯ ಮಾಡಬಾರದು ಎನ್ನುವುದಕ್ಕಾಗಿ ನಾವು ವೈಷ್ಣವರನ್ನು ದ್ವೇಷ ಮಾಡೋದು ನಿಲ್ಲಿಸ್ಬಿಡ್ತೀವಿ. ಸ್ಪಷ್ಟ ಆಯ್ತಲ್ಲ? ಸರಳ ಆಯ್ತಲ್ಲ? ಎಷ್ಟು ಚೆನ್ನಾಗಿದೆ. ಅಂದ್ರೆ ನಾವು ಇಷ್ಟು ಗೊತ್ತಿದ್ರು ದ್ವೇಷ ಮಾಡ್ತೀವಿ ಅಂದ್ರೆ ಅರ್ಥ ಏನೀಗ? ನಾಳಿಂದ ನಮಗೆ ಮೋಕ್ಷ ಬೇಡಾಗ್ಯದ, ಸುಮ್ಮ ಎಲ್ರಿಗೆ ಹೇಳಲಿಕ್ಕೆ ನಾವು ಮೋಕ್ಷ ಬೇಕ್ರಿ ಅಂತ ಅಲ್ಲಿಗತ್ತೀವಿ ಅಟ್ಟೆ. ನಿಜವಾಗಿಯೂ ಮೋಕ್ಷ ಬೇಡಾಗ್ಯದ. ಅಂದಮೇಲೆ ಕೂಸಿಗೆ, ಮಗುವಿಗೆ ಎಕ್ಸಾಮ್ ಪಾಸ್ ಆಗೋದು ಬೇಡಾಗ್ಯದ, ಆದ್ರೂ ಅದು ಸುಮ್ಮ ಪುಸ್ತಕ ಕೂತದ, ಅಪ್ಪ ಬೈತದ ಅಂತೇಳಿ. ಹಂಗ ನಮ್ಮ ಮೋಕ್ಷ ಏನು ಬೇಕಾಗಿಲ್ಲ, ಬೇಡಾಗ್ಯದ. ಆದರೂ 4 ಜನ ನಮ್ಮನ್ನು ಧಾರ್ಮಿಕರು ಅಂತ ಕರೀಲಿಕ್ಕೆ ನಾವು ಧರ್ಮ ಮಾಡ್ಲಿಕ್ಕತ್ತೀವಿ ಅಂತ ಆಗ್ತದೆ. ಅಂದಮೇಲೆ ಹಂಗಾಗ್ಬಾರ್ದಲ್ಲ, ಅವನು ಎಕ್ಸಾಮ್ ಪಾಸ್ ಆಗಬೇಕಾಗೋದಿಲ್ಲ. ಹಂಗೆ ನಾವು ಧಾರ್ಮಿಕರು ನಿಜವಾಗಿಯೂ ಆಗಬೇಕಾಗೋದಿಲ್ಲ, ಮೋಕ್ಷ ಬೇಕಾಗೋದಿಲ್ಲ. ಹಾಗಾದ್ರೆ ವಿಷ್ಣು ತೀರ್ಥರು ಏನು ಹೇಳಿಕತ್ತಾರ? ವೈಷ್ಣವರನ್ನು ದ್ವೇಷ ಮಾಡಬೇಡ, ದ್ವೇಷವನ್ನು ಬಿಟ್ಬಿಡು. ಆ ದ್ವೇಷವನ್ನು ಬಿಡಬೇಕು ಅಂದರೆ ಏನು ತಿಳ್ಕೊಂಡು ಬಿಡು? ಈ ದ್ವೇಷ, ವೈಷ್ಣವರನ್ನ ದ್ವೇಷ ಮಾಡುವಿಕೆ ಏನಿದು? ಮೋಕ್ಷ ವಿರೋಧಿ ಅಂತ ಇಷ್ಟು ತಲೆ ಬಂದ್ಬಿಟ್ರೆ ಸಾಕು, ನೀನು ವೈಷ್ಣವರ ದ್ವೇಷ ಮಾಡೋದು ಬಿಟ್ಬಿಡ್ತೀವಿ. ಭಾಳ ಚೆನ್ನಾಗಿದೆ, ಸರಳ ಇದೆ ವಿಷಯ, ಅರ್ಥ ಆಗಿದೆ. ಮಾಡುವುದು ಬಿಡೋದು ನಮಗೆ ಬಿಟ್ಟದ್ದು, ಅರ್ಥ ಅಂತೂ ಆಗಿದೆ. ಸರಿ, ಅದಕ್ಕೆ ಅವರು ಉದಾಹರಣೆ ಕೊಡ್ತಾರೆ. ಇದಕ್ಕೆ ಉದಾಹರಣೆ ಕೊಡ್ತಾರೆ. ಏನು ಉದಾಹರಣೆ? ಲೌಕಿಕ ಸುಖ ಸಾಧನವಾದದ್ದು, ಲೌಕಿಕ ಸುಖಕ್ಕೆ ಸಾಧನವಾದದ್ದು ಹೇಗೆ ಮೋಕ್ಷ ವಿರೋಧಿಯೋ ಹಾಗೆ ವಿಷ್ಣು ವೈಷ್ಣವರ ದ್ವೇಷಕ್ಕೆ ಸಾಧನವಾದದ್ದು ಮೋಕ್ಷ ವಿರೋಧಿ. ಇಷ್ಟು ನಮ್ಮ ತಲೆಗೆ ಬಂದ್ಬಿಟ್ರೆ ನಮ್ಮಿಂದ ದ್ವೇಷ ಎನ್ನುವ ದೋಷ ದೂರವಾಗುತ್ತದೆ. ಎಷ್ಟು ಸರಳ ಇದೆ. ನಮ್ಮ ದುರ್ದೈವ ಈ ಸಣ್ಣ ಮೋಕ್ಷ ವಿರೋಧಿ ಎನ್ನುವ ಶಬ್ದ ನೆನಪುಳಿಯಲ್ಲ, ಹಾಳಾತು. ಅದು ನೆನಪುಳಿಯದೇ ಇದ್ದುದರಿಂದ ನನ್ನನ್ನು ನೋಡಿ ಯಾವ ಆಚಾರ ಸ್ಮೈಲ್ ಮಾಡಲ್ಲ, ಯಾವ ಸ್ವಾಮಿಗಳು ನನಗೆ ಮರ್ಯಾದೆ ಕೊಡಲ್ಲ, ಅವರನ್ನೆಲ್ಲ ನಾನು ದ್ವೇಷ ಮಾಡಲಿಕ್ಕೆ ಶುರು ಮಾಡ್ತೀನಿ. ನೀವು ಯಾರು ಮಾಡಲ್ಲ, ಮುಂದೂ ಮಾಡಬೇಡ್ರಿ. ದೇವ್ರಿಗೆ ದಿನ ಪ್ರಾರ್ಥನೆ ಮಾಡಿರಿ, ಸ್ವಾಮಿ ಏನಾದರೂ ಆಗಲಿ ನನ್ನ ಜೀವನದೊಳಗೆ ವಿಷ್ಣು ವೈಷ್ಣವರ ದ್ವೇಷ ಮಾಡುವಂತಹ ದೌರ್ಭಾಗ್ಯ ಮಾತ್ರ ನನಗೆ ಕೊಡಬೇಡ ಅಂತ ಪ್ರಾರ್ಥನೆ ಮಾಡೋದು. ಸರಿ, ಒಂದು ವಿಷಯ ಇಲ್ಲಿ ಮುಗೀತು, ಸ್ಪಷ್ಟ ಆಯ್ತಲ್ಲ? ಮುಂದೆ ಹೋಗ್ತೀವಿ. ಇನ್ನು ಪ್ರಾಕೃತ ಸುಖ ಸಾಧನಮಿವ ತೌ ಉಭೌ ಅಪಿ ದ್ವೇಷವು ನ ಬಂಧಕವು ಪ್ರತ್ಯುತ ಭಕ್ತಿ ಪ್ರಸಾದ ರಾಗವು ಇವ ಪರಮ ಪುರುಷಾರ್ಥೋಪಯೋಗಿನವು ಇವ. ಭಾಳ ಚೆನ್ನಾಗಿದೆ. ಅಂದಮೇಲೆ ಇಷ್ಟೊತ್ತೇನು ಹೇಳಿದ್ರು? ಅಭಿಮಾನ ಬಿಡ್ರಿ, ರಾಗದ್ವೇಷಗಳನ್ನು ಬಿಡ್ರಿ, ಅದು ಸಂಸಾರಕ್ಕೆ ಕಾರಣ ಅಂತ ಹೇಳಿ, ಈಗಂತಾರೆ ಅಭಿಮಾನ ಮಾಡ್ರಿ, ರಾಗದ್ವೇಷಗಳನ್ನು ಮಾಡ್ರಿ, ಅದು ಪರಮ ಪುರುಷಾರ್ಥ ಉಪಯೋಗಿನಿ, ಮೋಕ್ಷಕ್ಕೆ ಸಾಧನೆ ಅಂತಂತಾರೆ ವಿಷ್ಣು ತೀರ್ಥರು. ಈಗ ಅರೇ ಏನಿದು? ಮತ್ತೆ ನಿನ್ನೆ ಮೊನ್ನೆ ಅಚ್ಚುಮನೆ ಎಲ್ಲ ಸುಮ್ಮ ಬಂದ್ವಿಲ್ಲ ಆಚಾರ ಪ್ರವಚನಕ್ಕೆ. ಒಮ್ಮೆ ಹಂಗೆ ಹೇಳಿ ಒಮ್ಮೆ ಹಿಂಗೆ ಹೇಳ್ತಾರಲ್ಲ ಇವರು ಅಂದ್ರೆ ಇಲ್ಲ, ಅದಕ್ಕೆ ಹಿಂಗು ಅಂತಾರೆ. ಏನಂತಾರೆ? ಲೌಕಿಕ ಸುಖಕ್ಕೆ ಸಾಧನವಾದದ್ದು, ಲೌಕಿಕ ಸುಖಕ್ಕೆ ಬೇಕಾದಂತಹ ರಾಗ ಮೋಕ್ಷ ವಿರೋಧಿ ಬೇಡ. ವೈಷ್ಣವರ, ವಿಷ್ಣು ವೈಷ್ಣವರ ದ್ವೇಷ ಇದು ಮೋಕ್ಷ ವಿರೋಧಿ ಮಾಡಬೇಡ. ಅದು ಒಂದು ಇಷ್ಟೊತ್ತು ಹೇಳಿದ್ದು. ಈಗ ಯಾವ ರಾಗ, ಯಾವ ದ್ವೇಷ, ಯಾವ ಅಭಿಮಾನ ಒಳ್ಳೆಯದು ಎಂದರೆ, ದಿವಸ ಏನಾದರೂ ತಿಂದ್ರೆ ಅದು ನೈವೇದ್ಯವಾದದ್ದೇ ತಿನ್ನುತ್ತೇನೆ ಎನ್ನುವ ರಾಗ. ನಾನು ನಿಮ್ಮ ಮನೆಗೆ ಬಂದೆ ಅಥವಾ ನೀವು ನಮ್ಮ ಮನೆಗೆ ಬಂದರೆ
ಕಾಫಿ ಕೊಟ್ರಿ, ಬಾಜೂರು ನಿಮ್ಮ ಮನೆಗೆ ಇವ್ರು ಬಂದರು, ಕಾಫಿ ಕೊಟ್ರಿ. ಕೊಡುವಾಗ ಇವ್ರು ಏನು ಕೇಳ್ಬೇಕು ನಿಮ್ಗಂದ್ರೆ, ಇದು ನೈವೇದ್ಯ ಮಾಡೀರಾ ಅಂತ ಕೇಳ್ಬೇಕು. ಅಂದಮೇಲೆ ಏನಾಯ್ತಾಗ, ಯಾವ ರಾಗ ಒಳ್ಳೆಯದು, ಇಷ್ಟೊತ್ತು ಯಾವ ರಾಗ ಕೆಟ್ಟದ್ದು ಅಂತ ಹೇಳಿದ್ರು, ಲೌಕಿಕ ಸುಖವನ್ನು ಬಯಸುವ ರಾಗ ಇಚ್ಛಾ ಕೆಟ್ಟದ್ದು. ಈಗ ಯಾವ ರಾಗ ಇರಲೇಬೇಕು, ಯಾವ ಇಚ್ಛೆ ಇರಲೇಬೇಕು, ಏನು ತಿಂದರೂ ನೈವೇದ್ಯ ಮಾಡಿದ್ದು ತಿನ್ನಬೇಕು ಎನ್ನುವ ಇಚ್ಛಾ. ಅಂದಮೇಲೆ ನೀವು ಯಾರ್ದಾದ್ರೂ ಮನೆಗೆ ಹೋದ್ರೆ ಕಾಫಿ ಕೊಟ್ಟರೆ ಏನು ಕೇಳಬೇಕು, ನೈವೇದ್ಯ ಮಾಡಿರೇನು? ಕಾಫಿ ಯಾರು ನೈವೇದ್ಯ ಮಾಡ್ತಾರೆ, ಹೌದಿಲ್ಲ? ಅಂದಮೇಲೆ ನಾವು ಏನು ಮಾಡಬೇಕು, ಈಗ ನಾಳಿಂದ ಕಾಫಿ ಕುಡಿಬಾರ್ದು. ಕುಡಿಬೇಕು ಅನ್ನೋದಕ್ಕೆ ನೈವೇದ್ಯ ಮಾಡಿದ್ರು ಮತ್ತೆ ಎಲ್ಲೆಲ್ಲ ತಯಾರಾಗಿರಿ, ಹಂಗೆ ಮಾಡಬೇಡ್ರಿ. ನಿಷಿದ್ಧವಾದದ್ದು ನೈವೇದ್ಯ ಮಾಡಬಾರ್ದು. ಅಂದಮೇಲೆ ಯಾವ ರಾಗ ಬೇಕು ಅಂತ ಹೇಳ್ತಾ ಇದ್ದಾರೆ, ಯಾವುದು ವಿಷ್ಣು ವೈಷ್ಣವರ ಪ್ರೀತಿಗೆ ಕಾರಣವಾಗುತ್ತೋ ಅಂಥ ರಾಗ ಇದು ಅತ್ಯಂತ ಅವಶ್ಯಕ. ಯಾಕೆ, ಏನು ಕಾರಣ? ಮೋಕ್ಷ ಸಾಧನವಾದದ್ದರಿಂದ. ಅಂದಮೇಲೆ ಮೋಕ್ಷ ಸಾಧನ ಎನ್ನುವ ಶಬ್ದ, ಮೋಕ್ಷ ವಿರೋಧಿ ಎನ್ನುವ ಶಬ್ದ, ಇದೆರಡು ನಮಗೆ ನೆನಪುಳಿದು ಬಿಟ್ಟರೆ ನಾವು ಎಷ್ಟೋ ಪುಣ್ಯ ಪಾಪಗಳಿಂದ ಬಚಾವಾಗಿಬಿಡ್ಬೋದು. ಅಂದಮೇಲೆ ಮೋಕ್ಷ ವಿರೋಧಿಯಾದದ್ದರಿಂದ ಲೌಕಿಕ ಇಚ್ಛಾ ಬೇಡ, ಮೋಕ್ಷ ಸಾಧನೆಯಾದದ್ದರಿಂದ ಅಲೌಕಿಕ ಇಚ್ಛಾ ಅಂದರೆ ವಿಷ್ಣು ವೈಷ್ಣವರಿಗೆ ಸಂತೋಷವಾಗುವ ಇಚ್ಛೆ ರಾಗ ಇದು ಅತ್ಯಂತ ಅವಶ್ಯಕ. ಅಷ್ಟೇ ಅಲ್ಲ ಅಂತ ವಿಷ್ಣು ತೀರ್ಥರು ಇನ್ನೊಂದು ಹೇಳ್ತಾರೆ. ಅದೇನಾಗಿದೆ ಅಂದರೆ, ಪ್ರತ್ಯುತ ಭಕ್ತಿ ಪ್ರಸಾದ. ನಾನು ವಿಷ್ಣು ವೈಷ್ಣವರಿಗೆ ಪ್ರೀತಿಯಾಗುವ ಇಚ್ಛೆಯನ್ನು ಪಟ್ಟರೆ ಆ ಇಚ್ಛಾ ಏನು ಮಾಡ್ತದೆ ಅಂದರೆ, ದೇವರ ಪ್ರೀತಿಗೆ ಕಾರಣವಾಗಿ ದೇವರ ಪ್ರಸಾದಕ್ಕೆ ನಾನು ಇವರಿಗೆ ಅನುಗ್ರಹ ಮಾಡಬೇಕು ಅಂತ ದೇವರು ಇಚ್ಛಾಪಟ್ಟು ನಮಗೆ ಒಳ್ಳೆಯ ಜ್ಞಾನವನ್ನು, ಒಳ್ಳೆಯ ಗುರುಗಳನ್ನು, ಒಳ್ಳೆಯ ಅಪರೋಕ್ಷ ಜ್ಞಾನವನ್ನು, ಸತ್ಸಂಗವನ್ನು ಇದನ್ನೆಲ್ಲ ದೇವರು ಕೊಡುತ್ತಾನೆ. ಯಾವಾಗ? ಅಲೌಕಿಕವಾದ ಇಚ್ಛಾ. ನೋಡಿ ಚೆನ್ನಾಗಿದೆಯಲ್ಲ. ಅಂದಮೇಲೆ ಇನ್ಮೇಲೆ ಏನೇ ತಿನ್ನಬೇಕಾದ್ರು, ಏನೇ ಕುಡಿಬೇಕಾದ್ರು, ಏನೇ ಬಟ್ಟೆ, ಇವತ್ತು ಏನಿದೆ ಹಳೇದಾಗ್ಬಿಟ್ಟದ, ಸಾಕೆ ಹೊಸ ಬಟ್ಟೆ ಕೊಡ ಅಂತ ನನ್ನ ಹೆಂಡತಿಗೆ ಹೇಳಿ ಒಂದು ಹೊಸ ದೋತ್ರನ ಇಸ್ಕೋತೀನಿ ಕಪಾಟ್ ತೆಗಿಸಿ ಅಂದರೆ, ಆ ಹೊಸ ಬಟ್ಟೆಯನ್ನು ನಿನ್ನೆನೇ ತೆಗೆಸಿ ದೇವರಿಗೆ ಅದನ್ನು ದೂರಿಟ್ಟು ಸಮರ್ಪಣೆ ಮಾಡಿ ಆಮೇಲೆ ಇವತ್ತು ಉಟ್ಕೋಬೇಕು. ನಾನು ಭಾಳ ಕಷ್ಟನ ಇವೆಲ್ಲ. ಇವತ್ತಿನ ಜೀವನದೊಳಗೆ ಯಾವ್ದು ಸಿಗ್ತದೆ ಅದು ಹಾಕ್ಕೊಂಡು ನಡಿಬಿಡ್ರಿ ಅಂತ ಹೋಗೋದಿರ್ತೀವಿ. ಎಲ್ಲಿ ಈ ಬಟ್ಟೆ ದೇವರಿಗೆ ಸಮರ್ಪಣೆ ಮಾಡಿವೇನು ಎಲ್ಲಿ ಕೇಳ್ತೇವೆ? ಸಾಧ್ಯ ಇಲ್ಲ, ಇದೆಲ್ಲ ಪ್ರಾಕ್ಟಿಕಲಿ ಸಾಧ್ಯ ಇಲ್ಲ ಅಲ್ವಾ? ಆದರೆ ನಾವು ಅದನ್ನು ಸಾಧಿಸಿಕೊಳ್ಳಬೇಕು ಅಂದ್ರೇ ನಾವು ಇಷ್ಟು ದೊಡ್ಡವರಾದದ್ದು ಲಾಭ. ನಾವು ಅದನ್ನು ಸಾಧಿಸಿಕೊಳ್ಳದೇ ಇದ್ರೆ ನಾವು ಇಷ್ಟು ದೊಡ್ಡವರಾಗಿ ಏನು ನಾವಿಲ್ಲ. ಮಕ್ಕಳಿದ್ದಾವ, 5ನೇ ಕ್ಲಾಸಿಗೆ ಬಂದಾನ 2 1 2 ಬರಲ್ಲ ಅಂದ್ರೆ ಏನು ಬೈತೀವಿ ನಾವು? ಏನು ದೊಡ್ಡ ಕತ್ತಿ ಆಗಿಲ್ಲ, ಎದಕ್ಕಾಗಿ ಅಂತಂತೀವಿಲ್ಲ. ತಪ್ಪಿಬೇಡ್ರಿ, ಶಬ್ದ ಕಠಿಣ ಆಯ್ತೇನ ಸರ್. ಅಂದಮೇಲೆ ನಾವು ಇಷ್ಟು ದೊಡ್ಡವರಾಗಿವಿ ವಯಸ್ಸಿನಿಂದ ಎಂದಾದ ಮೇಲೆ ನಾವು ವಿಷ್ಣು ಪ್ರೀತಿಕರವಾದದ್ದನ್ನೇ ಬಯಸುವುದಕ್ಕೆ ಪ್ರಯತ್ನವನ್ನು ಮಾಡಲೇಬೇಕು. 10 ಸಲ ಆಗಲಿಲ್ಲ ಅಂದರೂ 11ನೇ ಸಲವಾದರೂ ಅದು ಆಗಬೇಕು ಅನ್ನೋದನ್ನು ವಿಷ್ಣು ತೀರ್ಥರು ತಿಳಿಸಿಕೊಡ್ತಾರೆ. ಅಂದಮೇಲೆ ಸುಮ್ಮನೆ ಒಂದು ಸಣ್ಣ ಮಾತು, ಸಣ್ಣದಂದ್ರೆ ಭಾಳ ದೊಡ್ಡದು, ಸಣ್ಣ ಮಾತು. ಇನ್ಮೇಲೆ ನಾವು ಉಟ್ಕೊಳ್ಳೋ ಬಟ್ಟೆ, ನಾವು ಕುಡಿಯೋ ನೀರು, ನಾವು ತಿನ್ನುವ ಅನ್ನ ಎಲ್ಲವೂ ಆದಷ್ಟು ದೇವರಿಗೆ, ಗುರುಗಳಿಗೆ ಸಮರ್ಪಣೆ ಮಾಡಿಯೇ ಬಳಸುವ ಪ್ರಯತ್ನವನ್ನಂತೂ ನಾವೆಲ್ಲರೂ ಮಾಡೋಣ. ಎಲ್ಲರೂ ಮಾಡೋಣ. ಸೀರೆ ಧೋತ್ರ ತರ್ತೀವ್ಯಾ ಹೊಸದು, ತನ್ನ ದಿವಸ ದೇವ್ರ ಮುಂದಿಟ್ಟು ಸಮರ್ಪಣೆ ಮಾಡಿ ಆಮೇಲೆ ಕಪಾಟ್ನಾಗ ಇಟ್ಬಿಡೋಣ. ಅದನ್ನು ಅಂಗಡಿಯಿಂದ ತಂದು ಕಪಾಟ್ನಾಗ ಇಟ್ರಿ ಅಂದ್ರೆ ಅದನ್ನು ದೇವ್ರಿಗೆ ಸಮರ್ಪಣೆ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಅದನ್ನು ಯಾವಾಗ ಉಟ್ಕೋತೀವಿ ಗೊತ್ತಿಲ್ಲಲ್ಲ ನಮ್ಗೆ. ಅನ್ನೋದಕ್ಕೇನು ಮಾಡೋಣ, ಅಂಗಡಿಯಿಂದ ಅದನ್ನು ತಂದ ದಿವಸನೇ ಅದನ್ನು ದೇವ್ರಿಗೆ ಸಮರ್ಪಣೆ ಮಾಡೇ ಕಪಾಟ್ನಾಗ ಇಟ್ಬಿಡೋಣ. ಆಮೇಲೆ ಬಂಗಾರ ಬೆಳ್ಳಿ ಮಾಡೇ ಮಾಡ್ತೀರಿ, ಅದು ಯಾಕಂದ್ರೆ ಅದು ಕಲಿ ಇರ್ತಾರಂತ ಭಯ, ಅದನ್ನು ಮಾಡ್ತೀರಿ ನೀವು, ಬಟ್ಟಿಗೆ ಮಾಡೋಂಗಿಲ್ಲ ಹಂಗೆ ಯಾರು. ಅಂದಮೇಲೆ ಒಟ್ಟಾರೆ ಉದ್ದೇಶ ದೇವರ ವಿಷ್ಣು ವೈಷ್ಣವರಿಗೆ ಪ್ರೀತಿಯಾಗುವಂತಹ ಇಚ್ಛಾ ರಾಗ ಇದು ಯೋಗ್ಯ, ಇದನ್ನು ಪಡಲೇಬೇಕು. ಯಾಕೆ? ಏನು ಕಾರಣ? ಮೋಕ್ಷ ಸಾಧನವಾಗಿದೆ.
ಅದೇನು ಮಾಡ್ತದೆ? ಭಗವಂತನಿಗೆ ಪ್ರಸಾದವನ್ನು ಕೊಡುವಂತಹ ಇಚ್ಛೆ ಬರುವಂತೆ ಪ್ರೇರಣೆಯನ್ನು ಮಾಡ್ತದೆ. ಹೀಗಾಗಿ ರಾಗ ಒಳ್ಳೆಯದು. ಇನ್ನು ದ್ವೇಷ, ಹೌದು, ಅದೂ ಒಳ್ಳೆಯದು. ಏನು ದ್ವೇಷ? ಯಾವುದ್ಯಾವುದು ವಿಷ್ಣು ವೈಷ್ಣವರಿಗೆ ಪ್ರೀತಿಕರವಲ್ಲವೋ, ಯಾವುದ್ಯಾವುದು ವಿಷ್ಣು ವೈಷ್ಣವರಿಗೆ ನಿವೇದಿತವಲ್ಲವೋ, ನೈವೇದ್ಯ ಮಾಡಿಲ್ವೋ, ಕೊಟ್ಟಿಲ್ವೋ, ಅದು ಎಲ್ಲ ವಸ್ತುಗಳ ಮೇಲೆ ದ್ವೇಷ ಮಾಡುವಿಕೆ. ಈ ದ್ವೇಷ ಇದು ಅತ್ಯಂತ ಯೋಗ್ಯ. ಯಾಕೆ? ಏನು ಶಬ್ದ ಮತ್ತೆ? ಮೋಕ್ಷ ಸಾಧನವಾದದ್ದರಿಂದ ಅಂದಮೇಲೆ ಒಟ್ಟಾರೆ ತಾತ್ಪರ್ಯ ಇಷ್ಟು ನೋಡ್ರಿ. ಯಾವ್ದ್ಯಾವುದು ಮೋಕ್ಷ ವಿರೋಧಿಯಾದದ್ದು ಅದನ್ನು ಬಿಟ್ಬಿಡ್ರಿ, ಯಾವ್ದ್ಯಾವುದು ಮೋಕ್ಷ ಸಾಧನವಾಗಿದೆಯೋ ಅದನ್ನು ಇಟ್ಕೋರಿ. ಇಷ್ಟು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾವು ಪ್ರತಿಯೊಂದು ಮಾಡುವಾಗಲೂ ಇದು ಮೋಕ್ಷ ವಿರೋಧಿಯ, ಇದು ಮೋಕ್ಷ ಸಾಧನವಾ ಅನ್ನೋದನ್ನು ನೋಡಿ 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 ಆ ಕಾರ್ಯಗಳನ್ನು ಮಾಡಬೇಕು. ಭಾಳ ಕಷ್ಟವಲ್ಲ? ಭಾಳ ಕಷ್ಟ. ಸರ್, ಮುಂದೆ ಹೋಗ್ತೇನೆ. ಇದಕ್ಕೆ ಒಳ್ಳೆ ತಾಳ್ಮೆ ಬೇಕು, ಪೇಷನ್ಸ್ ಬೇಕು. ಅದಿಲ್ಲ ನಮ್ಗೆ ಅನ್ನೋದಕ್ಕಿಂತ ಮನೆಯೊಳಗೆ ಮತ್ತೊಂದು 1/4 ಕಿಲೋ ಬೀನ್ಸ್ ತಂದ್ರಿ ಅಥವಾ 1/4 ಕಿಲೋ ಏನೋ ತರಕಾರಿ ತಂದರೆ ಅದರೊಳಗೆ ಯಾವುದು ಹುಳ ಅದ, ಯಾವುದು ಹುಳ ಇಲ್ಲ ನೋಡಿ ತೆಗೆದು ಮಾಡ್ತೀವಿ. ಬಟ್ ಅದರೊಳಗೆ 10 ಕಿಲೋ 20 ಕಿಲೋ ಬೀನ್ಸ್ ತಂದರೆ ಅದರೊಳಗೆ ಯಾವುದು ಹುಳ ಅದ, ಯಾವುದು ಹುಳ ಇಲ್ಲ ಅಂತ ನೋಡ್ತಾ ಕೂತ್ರೆ ನೀವೆಲ್ಲ 2 ದಿವಸ ಬಿಟ್ಟು ಊಟಕ್ಕೆ ಬರಬೇಕು ಅಲ್ವಾ? ಅಂದಮೇಲೆ ಎಷ್ಟು ಬೀನ್ಸ್ ಜಾಸ್ತಿ ಅದ ಅಷ್ಟು ಅದರಲ್ಲಿ ಹುಳ ಇದೆಯೋ ಇಲ್ಲೋ ನೋಡೋದು ಕಡಿಮೆ ಆಗ್ತದೆ. ಎಷ್ಟು ಬೀನ್ಸ್ ಸ್ವಲ್ಪ ಅದ ಅಷ್ಟು ಅದರಲ್ಲಿ ಚೆನ್ನಾಗಿ ಪರೀಕ್ಷೆ ಮಾಡಲಿಕ್ಕೆ ಬರ್ತದೆ. ಹಂಗೆ ನಾವು ಮಾಡುವ ಕರ್ಮಗಳು ದಿವಸಕ್ಕೆ ಬಹಳ ಕರ್ಮಗಳಾದವು ಎಂದರೆ ಎಲ್ಲ ಕಡೆಗೆ ಚಿಂತನೆ ಮಾಡಿ ಮಾಡೋದು ಕಷ್ಟ ಆಗ್ತದೆ. ನಾವು ಮಾಡೋದೇ ಲಿಮಿಟೆಡ್ ಕರ್ಮಗಳು ಅಂತ ಆಗಿಬಿಟ್ರೆ ಸರಳವಾಗಿ ಭಗವಂತನ ಉಪಾಸನೆಯನ್ನು, ಈ ಚಿಂತನೆಯನ್ನು ಮಾಡೋದಕ್ಕೆ ಸಾಧ್ಯವಾಗ್ತದೆ. ಅಂದಮೇಲೆ ನೋಡಿ ವಿಚಾರ ಮಾಡಿ. ಸರಿ, ಮುಂದೆ ಇನ್ನು ಇಷ್ಟು ಹೇಳಿ ಮತ್ತೊಂದು ಮಾತಂತ ಭಾಳ ಚೆನ್ನಾಗಿದೆ. ತದೇವಂ ಬಂಧಕ ಸ್ವಭಾವಮಪಿ ಕರ್ಮ. ಭಾಳ ಚೆನ್ನಾಗಿದೆ, ಇದನ್ನು ಅರ್ಥ ಮಾಡಿಕೊಳ್ಳಿ. ನಾವೇನು ಕರ್ಮಗಳನ್ನು ಮಾಡ್ತಾ ಇದ್ದೀವಲ್ಲ, ಈ ಕರ್ಮಗಳ ಸ್ವಭಾವ ಏನು ಅಂದರೆ ನಮ್ಮನ್ನೆಲ್ಲ ಬಂಧಿಸುವುದೇ ಇವುಗಳ ಸ್ವಭಾವ. ನಾನು ಜಪ ಮಾಡುವಿಕೆ, ನಾನು ಪಾರಾಯಣ ಮಾಡುವಿಕೆ, ಅನ್ನದಾನ ಮಾಡುವಿಕೆ, ತೀರ್ಥಯಾತ್ರೆ ಮಾಡುವಿಕೆ, ಶ್ರಾದ್ದ ಮಾಡುವಿಕೆ, ಏನೇ ಇವೆಲ್ಲ ಕರ್ಮಗಳಲ್ವಾ? ಪುರಾಣ ಕೇಳುವಿಕೆ, ಪುರಾಣ ಹೇಳುವಿಕೆ, ಓದುವಿಕೆ, ಇವೆಲ್ಲ ಕರ್ಮ. ಈ ಕರ್ಮಗಳ ಸ್ವಭಾವ ಏನು? ಈ ಕರ್ಮಗಳ ಸ್ವಭಾವ ಏನು? ನಮ್ಮನ್ನೆಲ್ಲ ಸಂಸಾರದಲ್ಲಿ ಬಂಧಿಸುವಿಕೆಯೇ ಈ ಕರ್ಮಗಳ ಸ್ವಭಾವ. ಶಬ್ದ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಆದರೆ ಅಂದಮೇಲೆ ಕರ್ಮಗಳ ಸ್ವಭಾವವೇ ಆಗಿದೆ ಏನು? ನೀವು ಏನೇ ಮಾಡೋದು ನಮ್ಮನ್ನು ಸಂಸಾರದಲ್ಲಿ ಬಂಧಿಸುತ್ತೆ. ಆದರೆ ಇಂಥ ಸ್ವಭಾವವಾಗಿದ್ದರೂ ಕೂಡ ಕರ್ಮಗಳು ತಮ್ಮ ಬಂಧಕ ಶಕ್ತಿಯನ್ನು ಕಳ್ಕೊಳ್ತವೆ. ಕರ್ಮಗಳ ಸ್ವಭಾವ ನಮ್ಮನ್ನು ಬಂಧಿಸುವಿಕೆ, ಆದರೆ ಕರ್ಮಗಳು ತಮ್ಮ ಸ್ವಭಾವವಾದ ಬಂಧಿಸುವಿಕೆಯನ್ನು ಬಿಟ್ಟುಬಿಡ್ತವೆ. ಯಾವಾಗ? ವಿಷ್ಣು ತೀರ್ಥರಂತಾರೆ, ಹರಿಕರ್ತೃತ್ವೇನ, ಹರಿಭೋಕ್ತೃತ್ವೇನ, ಹರಿಸ್ವಾಮಿ ಕಾರಕತ್ವೇನ, ಹರಿಸ್ವಾಮಿ ಫಲಕತ್ವೇನ ಚಿಂತನೆ ಮಾಡಿದರೆ ಆಗ ಕರ್ಮದ ಸ್ವಭಾವವೇ ಬಂಧಕವಾಗಿದ್ರೂ ಕೂಡ ಕರ್ಮ ತನ್ನ ಸ್ವಭಾವವನ್ನು ಬಿಟ್ಟು ನಮ್ಮನ್ನು ಮೋಚನೆ ಮಾಡುವುದಕ್ಕೆ ಕಾರಣವಾಗುತ್ತದೆ. ಬಂಧಕಂ ನ ಭವತಿ. ವಿಷ್ಣು ತೀರ್ಥರ ಹೇಳೋ ಮಾತು ಅರ್ಥ ಆಯ್ತೇನ? ಸರಳ ಆಯ್ತೇನ? ತಂದೆಯ ಸ್ವಭಾವ ಏನು? ಸಿಟ್ಟಿಗೆ ಬರುವುದು ತಂದೆಯ ಸ್ವಭಾವ. ಅಂಥ ತಂದೆಯೂ ಕೂಡ ತಾನು ಸಿಟ್ಟಿಗೆ ಬರುವುದನ್ನು ನಿಲ್ಲಿಸುತ್ತಾನೆ. ಯಾವಾಗ? ಮಕ್ಕಳು ಹೇಳಿದ ಮಾತನ್ನ ಕೇಳಿ ಅದರಂತೆ ನಡೆದರೆ ಅಲ್ವಾ? ಸರಳದಲ್ಲ ಉದಾಹರಣೆ. ಹಾಗೆ ಕರ್ಮಗಳು ನಮ್ಮನ್ನ ಬಂಧಿಸುವ ಸ್ವಭಾವ. ತಂದೆ ಸಿಟ್ಟಿನ ಸ್ವಭಾವದವನಂತೆ ಕರ್ಮಗಳ ಸ್ವಭಾವವೇನು? ನಮ್ಮನ್ನು ಬಂಧಿಸುವಿಕೆ. ಆದರೆ ಅದೇ ಕರ್ಮಗಳೇ, ಅದೇ ತಂದೆಯೇ ಸಿಟ್ಟಿಗೆ ಬರಲ್ಲ, ಅದೇ ಕರ್ಮಗಳೇ ಬಂಧಿಸುವುದಿಲ್ಲ. ಯಾವಾಗ? ಆ ತಂದೆಯ ಮಾತನ್ನು ಕೇಳಿ ನಡೆದು ಬಿಟ್ರೆ. ಹಾಗೆ ಆ ಕರ್ಮಗಳು ಏನು ಮಾಡ್ತೀವೋ ಅದೆಲ್ಲ ದೇವರು ಮಾಡಿಸ್ತಾ ಇದ್ದಾನೆ,
ಕರ್ಮಾಭಿಮಾನಿ ದೇವತೆಗಳಿಗೆ ಸಂತೋಷವಾಗುತ್ತೆ. ಸಂತೋಷವಾಯಿತು ಅಂದರೆ ಆ ಕರ್ಮಗಳು ನಮ್ಮನ್ನ ಬಂಧಿಸುವುದಿಲ್ಲ. ಸ್ಪಷ್ಟ ಆಯ್ತು, ಸರಳ ಆಯ್ತಲ್ಲ, ಬಹಳ ಸರಳ ಇದೆ. ಇದು ಏನಾಗ್ತಾ ಇದೆ ಅಂದರೆ ಅನೇಕ ವಿಷಯಗಳನ್ನು ಹೇಳ್ತಾ ಇದ್ದಾರೆ ಅನ್ನೋದಕ್ಕೆ ಫುಲ್ ಸ್ಟಾಪ್ ಸಿಕ್ಕಾಪಟ್ಟೆ ಇದ್ದದಕ್ಕೆ ಯಾವುದನ್ನು ನೆನಪಿಟ್ಕೋಬೇಕು, ಯಾವುದನ್ನು ನೆನಪಿಟ್ಕೊಳ್ಳೋದು ಗೊತ್ತಾಗಲ್ಲ. ಒಂದೇ ಒಂದು ಉದ್ದ ಕತೆ ಹೇಳಿಬಿಟ್ರು ಅಂದರೆ ನೆನಪುಳಿದು ಬಿಡ್ತದ್ರಿ. ಈ 20 ಸೆಂಟೆನ್ಸ್ ಹೇಳಿದ್ರು ಅಂದರೆ ನಮ್ಗೆ ಅರ್ಥ ಆಗಲ್ಲ. ಯಾವ್ದು ನೆನಪಿಟ್ಕೊಳ್ಳೋದು, ಜಗಳ ಆದರೆ ನೆನಪುಳಿದಿರ್ತದೆ. ಇದು ಜಗಳದಲ್ಲ, ಹಾಗಾಗಿ ನೆನಪುಳಿಯಲ್ಲ. ಅಂದಮೇಲೆ ದ್ವೇಷವನ್ನು ಹೇಗೆ ಬಿಡಬೇಕು ಹೇಳಿದರು, ವೈಷ್ಣವರ ಮೇಲೆ ದ್ವೇಷವನ್ನು ಹೇಗೆ ಬಿಡಬೇಕು ಹೇಳಿದರು. ಹೇಗೆ ಬಿಡಬೇಕು, ಏನು ಅನುಸಂಧಾನ? ಮೋಕ್ಷ ವಿರೋಧಿ ಎನ್ನುವ ಒಂದು ಸಣ್ಣ ಅನುಸಂಧಾನ. ವೈಷ್ಣವರ ಮೇಲೆ ದ್ವೇಷ ಬಿಡಬೇಕು. ರಾಗದ್ವೇಷಗಳು ಸಾಧಕ ಯಾವಾಗ? ಅದು ವಿಷ್ಣು ವೈಷ್ಣವರ ಪ್ರೀತಿಗೆ ಕಾರಣವಾಗಿದ್ದರೆ, ಅಂದಮೇಲೆ ಒಳ್ಳೆಯ ಇಚ್ಛಾ, ಸಾಧನೆಯ ಇಚ್ಛಾ ಇದು ಕಾರಣ. ಅದನ್ನು ಹೇಳಿದರು. ಈಗೇನು ಹೇಳ್ತಾರೆ, ಕರ್ಮಗಳಿಗೆ ನಮ್ಮನ್ನು ಬಂಧಿಸುವುದೇ ಸ್ವಭಾವವಾಗಿದ್ದರೂ ಕೂಡ ಕರ್ಮಗಳು ತನ್ನ ಸ್ವಭಾವವನ್ನು ಮೀರಿ ಕೆಲಸ ಮಾಡ್ತವೆ. ಅಂದರೆ ನಮ್ಮನ್ನು ಬಂಧಿಸಲ್ಲ, ಮೋಕ್ಷ ಕೊಡ್ತವೆ. ಯಾವಾಗ? ಆ ಮಾಡುವ ಕರ್ಮಗಳು ಇದು ದೇವರ ಅಧೀನ, ದೇವರೇ ಸ್ವತಂತ್ರಕರ್ತ, ದೇವರೇ ನಮಗೆ ಫಲವನ್ನು ಕೊಡುವವ, ಆ ಕೊಟ್ಟ ಫಲಗಳನ್ನು ಭೋಗಿಸುವ ಸಾಮರ್ಥ್ಯ ಕೊಡುವವನೂ ದೇವರೇ ಅಂತ ಕರ್ಮಗಳನ್ನು ಮಾಡುವಾಗ ತಿಳಿದ್ರೆ ಆಗ ಆ ಕರ್ಮಗಳು ನಮ್ಮನ್ನ ಬಂಧಿಸುವುದನ್ನು ಬಿಟ್ಟು ಬಿಡುತ್ತವೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಮಗು ಹೊಡಿಬೇಕು ಅಂತ ಅಮ್ಮ ಕಟಿಂಗ್ ತೊಗೊಂಡು ಬಂದು ಅದು ಅಳುವ ಮುಖವನ್ನು ನೋಡಿ ಅಯ್ಯೋ ಇಷ್ಟು ಚೆನ್ನಾಗಿ ಅಳತ್ತೆ, ಇದಕ್ಕೆ ಹೊಡಿಬೇಕಾ ಅಂಥೇಳಿ ಅವಳು ದೂರ ಸರಿತಾಳೆ, ಹೌದಿಲ್ಲ? ಹಾಗೆ ಕರ್ಮಗಳು ಬಂಧಿಸುವುದಕ್ಕಾಗಿ ಬಂದವು. ನಾನು ದೇವರು ಮಾಡಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡ್ಬಿಟ್ಟೆ, ಅಯ್ಯೋ ಇಂಥವರನ್ನು ಹೆಂಗ್ರಿ ಬಂಧಿಸೋದು ಅಂಥೇಳಿ ಕರ್ಮಗಳು ಬಂಧಿಸದೆ ಇದ್ದ ಗಂಟನ್ನು ಬಿಚ್ಚಿ ನಮ್ಮನ್ನು ಬಿಟ್ಟು ಹೋಗುದು. ಇಷ್ಟು ಭಾಳ ಸರಳ ಇದೆ, ಭಾಳ ಸರಳ. ಇಷ್ಟು ಸರಳವಾಗಿ ವಿಷ್ಣು ತೀರ್ಥರು ಬಿಟ್ಟು ಇನ್ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅಂದಮೇಲೆ ನಾವೆಲ್ಲ ತಿಳಿದೇ ವಿಷಯವೇ, ಪ್ರಶ್ನೆನೇ ಇಲ್ಲ, ಗೊತ್ತಿದೆ ನಿಮಗೆಲ್ಲ. ಆದರೆ ಅನುಸಂಧಾನಕ್ಕೆ ಬರ್ತಾ ಇಲ್ಲ ಅನ್ನೋದೇ ದೊಡ್ಡ ಪರಿಸ್ಥಿತಿಯಾಗಿದೆ, ದೊಡ್ಡ ಕಷ್ಟವಾಗಿ ಬಿಟ್ಟಿದೆ. ಇದನ್ನು ನೆನಪಿಟ್ಟುಕೊಂಡು ಆದಷ್ಟು ಹೀಗೆ ಮಾಡುವ ಪ್ರಯತ್ನವನ್ನು ಮಾಡೋಣ. ಎಷ್ಟಾಗುತ್ತೋ ಅಷ್ಟು ಮಾಡೋಣ. ನಮ್ಮ ಗುರುಗಳು ಹೇಳೋರು ಇದಕ್ಕೆ ಒಂದು ಒಳ್ಳೆಯ ಉಪಾಯ ಹೇಳೋರು. ಇದೆಲ್ಲ ನಮ್ಮ ಕಡೆಯಿಂದ ಆಗಬೇಕಾದ್ರೆ ನಾವೇನು ಮಾಡಬೇಕು ಅಂದರೆ, ನಮ್ಮ ಬಾಜು ಇದ್ದವರು ಯಾವಾಗಲೂ ನನಗೆ ತಿದ್ದುವವರಿರಬೇಕು, ಅಂದರೆ ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ. ನಾನೊಬ್ಬರು ಆಚಾರ್ಯನ ಬೈಲಿಕತ್ತಿದ್ದೆ, ಒಬ್ಬ ಸ್ವಾಮಿಗಳನ್ನ ಬೈಲಿಕತ್ತಿದ್ದೆ, ಅವರು ಬೈ ನನಗೂ ಹೌದು ನನಗೂ ಹಂಗೆ ಮಾಡಿದ್ರು ಆಚಾರ ಅಂತ ಅನ್ನೋರು ಸಿಕ್ಬಿಟ್ರೆ ಈ ವಿಷ್ಣು ತೀರ್ಥರು ಪಾಪ ವೃಂದಾವನದೊಳಗೆ ಅಲ್ಲೇ ಕೂತೆ ಬಿಡ್ಬೇಕು. ಹಂಗೆ ನಮ್ಮ ಗುರುಗಳು ಹೇಳೋರು ಇದನ್ನು. ಅಂದರೆ ವಿಷ್ಣು ತೀರ್ಥ ವೃಂದಾವನ ಕೂಡೋದು ಅಂತ ಹೇಳಿಲ್ಲ ಅವ್ರು ಏನು ಹೇಳೋರು ನಮ್ಮ ಗುರುಗಳು ಅಂದ್ರೆ, ನಾನು ಈ ಎಲ್ಲ ಭಾಗಗಳನ್ನು ಕೇಳಿನಲ್ಲ, ತಿಳಿದಿನಲ್ಲ, ಇದು ನನ್ನ ಅನುಸಂಧಾನಕ್ಕೆ ಬರಬೇಕು ಎಂದರೆ ನನ್ನ ಸಂಘ ಎಂತಾದಿರ್ಬೇಕು ಬಾಜು ಇದ್ದವರು ಎಂದರೆ, ನಾನೇನಾದರೂ ತಪ್ಪು ಮಾಡಿದರೆ ನೀನು ಯಾಕೆ ಹಿಂಗೆ ಮಾಡಿಗತ್ತಿ, ನಿನ್ನೆ ಪ್ರವಚನದಾಗ ಹೇಳಿಲ್ಲೇನಾಚಾರೋ ಅಂತ ಅನ್ನುವವರು ನಂಗೆ ಸಿಕ್ಕರೆ ನಾನು ಬದಲಾಗ್ತೀನಿ. ನಾನು ಯಾಕೆ ಹೇಳಿಬಿಡಪ್ಪ, ಮತ್ತು ಅವ್ರು ನನ್ನ ಮೇಲೆ ತಪ್ಪು ತಿಳ್ಕೊಂಡ್ರೆ ನಾನೇನು ಮಾಡಲಿ? ನಾಳೆ ನಾವು ಊರಿಗೆ ಹೋದಾಗ ನಮ್ಮ ಬಾಜು ಮನೆಯವರು ಅವರೇ ಮನೆಯೆಲ್ಲ ನೋಡ್ಕೋತಿರ್ತಾರೆ, ಸುಮ್ಮನೆ ನಾನು ಹೇಳ್ಬೇಕು ಅವ್ರು ತಪ್ಪು ತಿಳಿಬೇಕಾ? ಯಾಕೆ ಬೇಕು ತಲೆಗಾನೆ, ಅವ್ರ ಪಾಪ ಅವ್ರಿಗೆ ಬಿಟ್ಟದ್ದು ಬಿಡ ಅಂಥೇಳಿ ನಾನು ತಪ್ಪು ಮಾಡಿದ್ದು ಗೊತ್ತಾದರೂ ಪಕ್ಕದವ್ರು ನನಗೆ ಹೇಳಲಿಲ್ಲ ಎಂದರೆ ಇದನ್ನು ಕೇಳಿದ ಮಾತ್ರಕ್ಕೆ ನನಗೆ ಒಳ್ಳೆಯ ಚಿಂತನೆ ಬರಲ್ಲ. ಇಷ್ಟೆಲ್ಲ ಅರ್ಥದಲ್ಲಿ ಸಜ್ಜನರ ಸಂಘವನ್ನು ಕೊಡು, ಸಜ್ಜನರ ಸಂಘವನ್ನು ಕೊಡು ಅಂತ ಹೇಳೋದು. ಆಮೇಲೆ ನಾವೆಲ್ಲ ಏನು ಮಾಡಬೇಕು? ಸುಮ್ಮನೆ ಹೇಳ್ತೇವೆ, ಯಾರು ತಪ್ಪು ತಿಳಿಬೇಡಿ, ನಮ್ಮವರಿದ್ದೀರಿ. ಆಮೇಲೆ ನಾವೆಲ್ಲ ಏನು ಮಾಡಬೇಕು ಅಂದ್ರೆ, ನಮ್ಮ ಬಾಜು ಇದ್ದವ್ರಿಗೆ ಹೇಳಿರಬೇಕು. ಏನಂತ? ನೋಡು, ನಾನೇನಾದರೂ ವಿಷ್ಣು ವೈಷ್ಣವರಿಗೆ ವಿರೋಧಿಯಾದದ್ದನ್ನು ಮಾಡ್ತಾ ಇದ್ದರೆ ನೀನು ನನಗೆ ಹೇಳ್ತೀರು, ನೀನು ನನಗೆ ಹೇಳ, ನಾ ಏನು ತಪ್ಪು ತಿಳಿಯಲ್ಲ, ನೀನು ಹೇಳಂಗ ಅಂತ ನಮ್ಮ ಬಾಜು ಇದ್ದವ್ರಿಗೆ ಹೇಳಿಟ್ಟುಕೊಂಡು ಅವ್ರು ಹೇಳಿದಾಗ ನಾವು ತಪ್ಪು ತಿಳಿಯದೇ ಇದ್ದರೆ ನಮ್ಮಂಥ ಸಾಧನ ಪುರುಷರು ಮತ್ತೊಬ್ಬರು ಸಿಗುವುದಿಲ್ಲ. ಇವತ್ತೆರಡೂ ಆಗಲ್ಲ. ಬಾಜು ಇದ್ದವರು ಹೇಳಲ್ಲ, ಯಾಕಂದರೆ ನಾವು ತಪ್ಪು ತಿಳಿತೀವಿ, ಸುಮ್ಮ ಜಗಳ ಆಗ್ತದ ಅಂತ ಅವರು ಹೇಳಲ್ಲ. ನನಗೆ ಆ ಸಮಯದಲ್ಲಿ ಕೇಳಿದ್ದು ನೆನಪು ಬರಲ್ಲ ಅನ್ನೋದಕ್ಕೆ ನನಗಿವತ್ತು ಮಾಡಿದ
ಪುಣ್ಯ ಎಲ್ಲ ನಾಶವಾಗಿ ಹೊಂಟದ, ಸಾಧನೆ ಆಗ್ತಾ ಇಲ್ಲ ಅಲ್ವಾ. ಅಂದಮೇಲೆ ನಮಗಂತೂ ನೆನಪು ಬರೋದು ಕಷ್ಟ. ಅಂದಮೇಲೆ ಇವತ್ತೇ ಪ್ರವಚನ ಮುಗಿದ್ಮೇಲೆ ನಿಮ್ಮ ಬಾಜು ಇದ್ದವ್ರೆ ನೀವು ಹೇಳ್ಕೊಂಬಿಡ್ರಿ. ಏನಂತ, ನಾನೇನಾದರೂ ತಪ್ಪು ಮಾಡಿದರೆ ಪ್ಲೀಸ್ ನೀನು ನನಗೆ ಹೇಳು, ನಾನು ತಪ್ಪು ತಿಳಿಯಲ್ಲ, ಸಿಟ್ಟಿಗೆ ಬರಲ್ಲ, ನೀ ಹೇಳ ಅಂತ ಹೇಳ್ಕೋರಿ. ಅಷ್ಟೇ ಪುಣ್ಯ ಉಳಿತದಲ್ಲ, ಯಾರಿಗುಂಟು ಯಾರಿಗಿಲ್ಲ ಅಲ್ವಾ. ನೋಡಿ ವಿಚಾರ ಉಪಾಯ ಅಂತೂ ಹೇಳಿ ಆಯಿತು, ಮಾಡುವುದು ಬಿಡೋದು ನಮಗೆ ಬಿಟ್ಟದ್ದು. ಸರಿ, ಅಂದಮೇಲೆ ಬಂಧಕವಾಗಲ್ಲ. ಪ್ರತ್ಯುತ ವಿಪರೀತ ಸಹಕಾರಿ ಸಂಪತ್ಯ ಮೋಚಕಮೇವ. ಅಂದಮೇಲೆ ಈ ಎಲ್ಲ ಕರ್ಮಗಳು ಬಂಧಿಸುವ ಸ್ವಭಾವವನ್ನೇ ಉಳ್ಳದ್ದಾಗಿದ್ರೂ ಕೂಡ ದೇವರ ಸ್ವಾಮಿತ್ವ, ದೇವರ ಸ್ವಾತಂತ್ರ್ಯಗಳ ಚಿಂತನೆ ಬಂದಾಗ ಕರ್ಮಗಳು ಬಂಧಿಸುವುದನ್ನು ಬಿಟ್ಬಿಡ್ತಾವ. ಅಷ್ಟೇ ಅಲ್ಲ, ವಿಷ್ಣು ತೀರ್ಥರಂತಾರೆ, ಅಷ್ಟೇ ಅಲ್ಲ, ವಿಪರೀತ ಸಹಕಾರಿ ಸಂಪತ್ಯ ಮೋಚಕಮೇವ. ನಮ್ಮನ್ನು ಈ ಸಂಸಾರದಿಂದ ಮೋಚನೆಯೂ ಮಾಡ್ತವೆ ಅವೇ ಕರ್ಮಗಳು. ನೋಡಿ ಎಷ್ಟು ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಇಷ್ಟು ಒಂದಂತ ಹೇಳ್ತಾರೆ. ಇನ್ನೊಂದು ವಿಷಯ ಹೇಳಿ ಈ ಎರಡನೆಯ ಪ್ರಕರಣವನ್ನು ಮುಗಿಸ್ತಾರೆ. ಏನದು? ತದೇತತ್ ಸರ್ವಂ ಮನಸಿ ಆಯತ್ತಂ ಇತಿ ಮನ ಏವ ಮುಖ್ಯಂ ಮೋಚಕಂ. ವಿಷ್ಣು ತೀರ್ಥರಂತಾರೆ ಇದೇ ಮೇನ್ ಮುಖ್ಯವಾದ ವಿಷಯ ಇದು. ಇದೆಲ್ಲ ಏನು ಕೇಳಿದ್ವಿ, ಎಲ್ಲ ಬಂಧಕ ಪ್ರಕರಣ ಕೇಳಿದ್ವಿ, ಬಂಧನ ಮೋಚಕ ಪ್ರಕರಣವನ್ನು ಕೇಳಿದ್ವಿ ಇಷ್ಟೊತ್ತು. ಇದು ಎಲ್ಲವೂ ಎಲ್ಲಿ ಆಶ್ರಯಿಸಿರುತ್ತೆ ಎಂದರೆ ಮನಸ್ಸಿ ಆಯತ್ತಂ. ಇದೆಲ್ಲ ಹೋಗಿ ನಮ್ಮ ಮನಸ್ಸಿನೊಳಗೆ ಕೂತ್ಕೊಳ್ತದೆ. ಹಾಗಾಗಿ ಮನ ಏವ ಮುಖ್ಯಂ ಮೋಚಕಂ ಅಂದಮೇಲೆ ನಮ್ಮ ಮನಸ್ಸೇ ನನ್ನ ಬಂಧಕಕ್ಕೂ ಕಾರಣವಾಗಿದೆ, ನನ್ನ ಮೋಚನೆಗೂ ಕಾರಣವಾಗಿದೆ. ಆ ಮನಸ್ಸಿನಲ್ಲಿ ಯಾವ ವಿಷಯ ನೆನಪಿಗೆ ಬರುತ್ತೋ ಅದು ಅದರ ಮೇಲೆ ನಾನು ಸಂಸಾರದಲ್ಲಿ ಬಿಡ್ತೀನ, ನಾನು ಮೋಕ್ಷಕ್ಕೆ ಹೋಗ್ತೀನ ಅನ್ನೋ ನಿರ್ಧಾರ ಆಗುತ್ತೆ. ಮನ ಏವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋಗ. ವಿಷ್ಣು ತೀರ್ಥರು ಅದನ್ನು ಹೇಳ್ತಾ ಇದ್ದಾರೆ. ಅಂದಮೇಲೆ ನಾವು ನಮ್ಮ ಮನಸ್ಸಿಗೆ ಏನು ಕೇಳಬೇಕು? ಸ್ವಾಮಿ ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಮನಸ್ಸಿಗೆ ಕೇಳಬೇಕು. ಯಾಕ ಮನಸ್ಸು ಇದೆಲ್ಲ ವಿಷಯ ಬಂಧಕ ಪ್ರಕರಣವೂ ಮನಸ್ಸಿನಲ್ಲಿ ಕೂತಿದೆ, ಬಂಧಕ ಮೋಚಕ ಪ್ರಕರಣವೂ ಮನಸ್ಸಿನಲ್ಲಿ ಕೂತಿದೆ. ಆದರೆ ಈ ಮನಸ್ಸು ಏನು ಮಾಡ್ತದೆ? ಹಾಳಾದ್ದು ಬಂಧಕ ಪ್ರಕರಣವನ್ನೇ ನಮಗೆ ಹೆಚ್ಚೆಚ್ಚು ಬರುವಂತೆ ಮಾಡ್ತದೆ. ಅಂದರೆ ಬಂಧನ ಆಗ್ಲಿಕ್ಕೆ ಏನು ಬೇಕೋ ಅವುಗಳನ್ನೇ ನೆನಪಿಸುತ್ತೆ ಹೊರತು ಬಂಧಕ ಮೋಚಕ ಆಗ್ಲಿಕ್ಕೆ ಏನು ಬೇಕೋ ಅದನ್ನು ಉದ್ಬೋಧನೆ ಮಾಡಲ್ಲ, ಅದನ್ನು ನೆನಪಿಸಲ್ಲ. ಇದು ಬಹಳ ವಿಚಿತ್ರದ್ರೆ. ಹಾಗಾಗಿ ವಿಷ್ಣು ತೀರ್ಥರಂತಾರೆ ಇವೆಲ್ಲವೂ ಮನಸ್ಸಿನ ಕಾರ್ಯಗಳು, ನೆನಪು ಬರುವಿಕೆ. ಇನ್ನೊಬ್ಬರು ಹೇಳಿದ್ದನ್ನು ನೋಡಿ ಅಯ್ಯೋ ಹೌದಲ್ಲ ಆಚಾರ್ಯ ನಾನು ತಪ್ಪು ಮಾಡಿದೆ, ಭಾಳ ಚೆನ್ನಾಗಿ ನೆನೆಸಿದ್ರಿ ಅಂತ ಸಂತೋಷ ಪಡುವಿಕೆ. ಅಥವಾ ಏನೋ ನನಗೆ ಹೇಳ್ತೀಯ ನೀನು, ಆಚಾರ್ಯ ಏನೋ ಹೇಳಿದ್ರು ನೀನು ಹೇಳ್ತೀನಂಗ ಅಂತ ಅವನು ಏನಾದರೂ ಹೇಳಿದಾಗ ಸಿಟ್ಟಿಗೆ ಬರುವಿಕೆ. ಇವೆಲ್ಲ ಮನಸ್ಸಿನ ಕಾರ್ಯಗಳು. ಈ ಮನಸ್ಸು ಯಾವ ಕಾರ್ಯವನ್ನ ಮಾಡುತ್ತೋ ಅದರ ಮೇಲೆ ನಾನು ಸಂಸಾರದಲ್ಲಿ ಬಂಧಿತನಾಗ್ತಾ ಇದ್ದೀನ, ನಾನು ಸಂಸಾರದಿಂದ ಮೋಚಿತನಾಗ್ತಾ ಇದ್ದೀನಿಯಾ ಎನ್ನುವುದು ನಿರ್ಧಾರವಾಗುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಅಂದಮೇಲೆ ಹೀಗಾಗಿ ನಮ್ಮ ಸಿದ್ಧಾಂತ ಮನೋನಿಗ್ರಹ ಇದು ಅತ್ಯಂತ ಅವಶ್ಯಕ ಅಂತ ಮಾಡಿತ್ತು. ಅಂದಮೇಲೆ ಮನಸ್ಸಿನ ನಿಗ್ರಹ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾಡಿತ್ತು. ಹೆಂಗೆ ನಿಗ್ರಹ ಮಾಡೋದು ಮನಸ್ಸನ್ನು? ಕೃಷ್ಣ ಗೀತೆಯಲ್ಲೇ ಹೇಳ್ತಾನೆ, ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇನ ಚ ಗೃಹ್ಯತೆ. ಎರಡು ಉಪಾಯ ಹೇಳಿದ್ದಾನೆ ಕೃಷ್ಣ. ಅಂದಮೇಲೆ ಮನಸ್ಸಿನಲ್ಲಿ ಎಲ್ಲವೂ ಕೂತಿದೆ, ಅಡಕವಾಗಿದೆ. ಅದು ಯಾವುದನ್ನು ನಮಗೆ ನೆನಪು ಕೊಡುತ್ತೋ ಹಾಗೆ ನಾವು ಮಾಡ್ತೀವಿ. ಅಂದಮೇಲೆ ಆ ಮನಸ್ಸು ಕಂಟ್ರೋಲಿಗೆ ಬಂದರೆ ಅದು ಅಭಿಮಾನಾದಿಗಳನ್ನು ದೂರ ಮಾಡುವ ವಿಷಯವನ್ನು ನೆನಪು ಮಾಡುತ್ತೆ, ಹಾಗೆ ಮಾಡ್ತೀವಿ. ಹಾಗಾದರೆ ಆ ಮನಸ್ಸನ್ನು ಕಂಟ್ರೋಲ್ ಮಾಡೋದು ಹೇಗೆ? ಕೃಷ್ಣ ಹೇಳಿದಾನೆ ಗೀತೆಯಲ್ಲಿ, ಮೊದಲನೇ ಉಪಾಯ ಅಭ್ಯಾಸೇನ. ಮನಸ್ಸು ನಿನ್ನನ್ನು ಬಿಟ್ಟು ನಿನ್ನ ಮಾತು ಕೇಳದೆ ದೂರ ಹೋದಾಗೆಲ್ಲ ಏನು ಮಾಡು? ಮತ್ತೆ ಮತ್ತೆ ಆ ಮನಸ್ಸನ್ನು ತಂದು ಧರ್ಮದಲ್ಲಿ ದೇವರಲ್ಲಿ ನಿಲ್ಲಿಸುವ ಪ್ರಯತ್ನವನ್ನು ಮಾಡ್ತಾನೇ ಇರು, ಬಿಡಬೇಡ. ಹಿಂಗ ನೀನು ಮಾಡಿ ಮಾಡಿ ಮಾಡಿ
ಒಂದು ಕೋಟಿ ಲಕ್ಷ ಕೋಟಿ ಜನ್ಮಗಳಾದ ಮೇಲೆ ಆಗದು ನಿನ್ನ ಮಾತು ಕೇಳಲಿಕ್ಕೆ ಆರಂಭಿಸುತ್ತೆ. ಇದು ಒಂದನೇ ಉಪಾಯ. ಎರಡನೇದು ವೈರಾಗ್ಯೇಣ ಚ ಗೃಹ್ಯತೆ, ಇದು ಎರಡನೇ ಉಪಾಯ. ಇದು ಹೀಗೆ ಮಾಡ್ಬೋದು. ಎಷ್ಟು ನನಗೆ ವಿಷಯಗಳಲ್ಲಿ ವೈರಾಗ್ಯ ಬರುತ್ತೋ ಅಷ್ಟು ಮನಸ್ಸನ್ನು ನಿಗ್ರಹ ಮಾಡಲಿಕ್ಕೆ ಸಾಧ್ಯ ಇದೆ. ನಮ್ಮ ದೌರ್ಭಾಗ್ಯ ವೈರಾಗ್ಯ ಬಂದಿಲ್ಲ ಅನ್ನೋದಕ್ಕೆ ಮನೋನಿಗ್ರಹ ಕಷ್ಟ. ನನಗೆ ಜಿಲೇಬಿ ಬಿಟ್ಟೆ, ಜಾಂಗೀರು ಬಿಟ್ಟೆ, ಬಡಿಸ್ಲಿಕ್ಕೆ ಬಂದರು ಬೇಡಪ್ಪ ಬೇಡಪ್ಪ ಹಾಕೊಂಡು ಅಂತಂದೆ. ನಾನು ಭಾಳ ಆಶ್ಚರ್ಯ ಆಯ್ತು. ಅವ್ರಿಗೆ ಏನ್ರಿ ನಿಮ್ಗೆ ಇಷ್ಟು ವೈರಾಗ್ಯ ಬಂದ್ಬಿಟ್ಟದ? ವೈರಾಗ್ಯ ತಲೆ ಶುಗರ್ ಅದ ಅಂತಂತೀನಿ ನಾನು. ಅಂದಮೇಲೆ ಶುಗರ್ ಇದ್ದದ್ದಕ್ಕೆ ಬೇಡ ಅಂತಂತಿದ್ದೇನೆಯೇ ಹೊರತು ವೈರಾಗ್ಯ ಬಂದದ್ದಕ್ಕೆ ಬೇಡ ಅಂತಂತ ಇಲ್ಲ. ಅಂದಮೇಲೆ ಏನಾಯ್ತು? ಮೇಲೆ ಕಾಣುವ ವೈರಾಗ್ಯವು ಯಾವುದೋ ಒಂದು ನಿಮಿತ್ತದಿಂದ ಬರ್ತಾ ಇದೆ ಅಲ್ವಾ? ಜಿಲೇಬಿ ಜಾಂಗೀರು ಬೇಡ ಅಂದೆ, ಯಾಕೆ? ರೋಗ ಇದ್ದದ್ದಕ್ಕಾಗಿ ಬೇಡ ಅಂದನೆಯೇ ಹೊರತು ರೋಗ ಇದ್ದದ್ದಕ್ಕಾಗಿ ಅವುಗಳ ಮೇಲೆ ವೈರಾಗ್ಯ ಬಂದಿದೆಯೇ ಹೊರತು ಯಾವುದಕ್ಕೆ ಬರಬೇಕಾಗಿತ್ತು ವೈರಾಗ್ಯ? ಈ ಜಿಲೇಬಿ ಜಾಂಗೀರಿನ ಸುಖ ಇದು ಮೋಕ್ಷ ವಿರೋಧಿ. ಇದನ್ನು ತಿಂದು 2 ತಾಸು ಮಾಡ್ಕೋತೀನಿ ಮನೆಯೊಳಗೆ ಹೋಗೀಗ ಅಂದಮೇಲೆ ಜಪ ಮಾಡೋದು ನಿಂತು ಹೋಗ್ಬಿಡ್ತದ, ಪ್ರವಚನಕ್ಕೆ ಬರೋದು ನಿಂತು ಹೋಗ್ಬಿಡ್ತದ ಅನ್ನೋದಕ್ಕೆ ವೈರಾಗ್ಯ ಬರಲಿಲ್ಲ. ಹಂಗೆ ಬರ್ಬೇಕಾರೆ ಅಂದ್ರೆ ಹೊರತು ರೋಗ ಎನ್ನುವುದಕ್ಕಾಗಿ ವೈರಾಗ್ಯ ಬಂದಿದೆ. ಅಂದಮೇಲೆ ಕೃಷ್ಣ ಅಂತಾನೆ ವೈರಾಗ್ಯ ಬಂದರೆ ಮನೋನಿಗ್ರಹವಾಗುತ್ತೆ. ಆ ವೈರಾಗ್ಯ ಹೇಗೆ ಬರಬೇಕು, ಯಾಕೆ ಬರಬೇಕು? ರೋಗಾದಿಗಳಿದ್ದದ್ದಕ್ಕಾಗಲ್ಲ. ಒಂದೇ ಒಂದು ಮಿರ್ಚಿ ಬಜ್ಜಿ ಉಳಿದಿತ್ತು ಬಡಿಸ್ಲಿಕ್ಕೆ ಬಂದಾಗ ಪಾತ್ರೆಯಲ್ಲಿ ಅವ್ರ ತಟ್ಟಿ ಆ ಪರಾತೊಳಗೆ, ನಾನು ಬೇಡಪ್ಪ ಬೇಡ. ಯಾಕ್ರಿ ಮಾಮಿ ಹಾಕ್ಸ್ಕೊಳ್ರಿ ಅಂದು. ಇಲ್ಲಪ್ಪ ನನಗೆ ಬೇಡ, ಒಂದು ಕೆಲಸ ಮಾಡು, ಈ ಡಬ್ಬ್ಯಾಗ ಹಾಕು, ನನ್ನ ಮೊಮ್ಮಗನಿಗೆ ಭಾಳ ಇಷ್ಟ, ಅವನು ತಿಂತಾನೆ, ಇದ್ರೊಳಗೆ ಹಾಕು ಅಂದಮೇಲೆ ನನಗೆ ವೈರಾಗ್ಯ ಬಂದದ. ಯಾಕೆ ಬಂದದ? ಭಗವತ್ ಪ್ರೀತಿಗಾಗಿ ಅಲ್ಲ ಹೊರತು ಇರೋದೇ ಬಂದದ ನನ್ನ ಮೊಮ್ಮಗು ತಿನ್ನಲಿ, ಮೊಮ್ಮಗುವಿನ ಮೇಲಿನ ಅಭಿಮಾನದಿಂದ ವೈರಾಗ್ಯ ಬಂದಂತೆ ತೋರಿಸ್ತಾ ಇದ್ದೀನಿ. ಎರಡಿತ್ತು ಅಂದರೆ ಒಂದಂಗೆ ಹಾಕು, ಒಂದು ಡಬ್ಬ್ಯಾಗ ಹಾಕು ಅಂತಂದಿದ್ದೆ ನಾನು. ಅಂದಮೇಲೆ ಅರ್ಥ ಆಯ್ತಲ್ಲ, ಭಾಳ ಚೆನ್ನಾಗಿದೆ. ಅಂದಮೇಲೆ ಮನಸ್ಸೇ ಇದು ಎಲ್ಲದಕ್ಕೂ ಕಾರಣ. ಈ ಮನಸ್ಸು ನನ್ನ ಬಂಧಕಕ್ಕೆ ಕಾರಣವಾಗುತ್ತೆ, ಮೋಚಕಕ್ಕೂ ಕಾರಣವಾಗುತ್ತೆ. ಅಂದಮೇಲೆ ಆ ಮನಸ್ಸು ಎಂತಹ ವಿಷಯಗಳನ್ನು, ಲೌಕಿಕ ಬಂಧಕಕ್ಕೆ ಕಾರಣವಾದ ವಿಷಯಗಳಿಗೆ ಹೋಗಬಾರದು ಎಂದರೆ ಆ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು. ಆ ಮನಸ್ಸನ್ನು ಕಂಟ್ರೋಲ್ ಮಾಡೋದು ಹೇಗೆ ಎಂದರೆ 2 ಉಪಾಯ. ಒಂದು, ಪ್ರಯತ್ನವನ್ನು ಮಾಡ್ತಾ ಇರಬೇಕು. ಎರಡನೇದು, ವಿಷ್ಣು ಪ್ರೀತಿಕರವಾಗಿ ವೈರಾಗ್ಯ ಬಂದಿರಬೇಕು. ಆಗ ಮಾತ್ರ ಮನಸ್ಸನ್ನು ಲೌಕಿಕ ಸುಖ ಸಾಧನಗಳಿಂದ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯದ. ಅದನ್ನು ಮಾಡಿದ್ರಿ ಅಂದರೆ ನಮಗೆ ನೆನಪಿಗೆ ಯಾವ ಬರ್ತದೆ? ಬಂಧಕ ಮೋಚಕ ಪ್ರಕರಣದಲ್ಲಿ ಏನು ಕೇಳಿದ್ವಲ್ಲ ಅದೇ ನೆನಪಿಗೆ ಬರ್ತದೆ. ಅದು ನೆನಪಿಗೆ ಬಂತು ಅಂದರೆ ನಮ್ಮ ಸಾಧನೆ ಆಗ್ತಾ ಹೋಗ್ತದೆ. ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ? ದೇವರಿಚ್ಛ ಬರಬೇಕಷ್ಟೇ. ಅದು ಆ ಜ್ಞಾನ ಕೊಡುವ, ಪ್ರಜ್ಞಾ ಕೊಡುವ, ನೆನಪು ಕೊಡುವವನು ಅವನೇ. ಅಂದಮೇಲೆ ದಿನಾ ದೇವರಿಗೆ ಏನು ಮಾಡೋದು? ಈಗ ಏನಿಲ್ಲ, ನಮ್ಮ ಕೈಯಾಗಿಲ್ಲ. ಏನು ಮಾಡೋದು? ದಿವಸ ದೇವರಿಗೆ ಬೇಡವೆ. ಏನಂತ? ಸ್ವಾಮಿ, ವಿಷ್ಣು ವೈಷ್ಣವರಿಗೆ ದ್ರೋಹ ಮಾಡಿಸಬೇಡ, ವಿಷ್ಣು ವೈಷ್ಣವರನ್ನ ಕುರಿತು ದ್ವೇಷ ಪಡುವಂತೆ ಮಾಡಬೇಡ, ಅವರ ಕುರಿತಾಗಿ ಮಾತಾಡುವಂತೆ ಮಾಡಬೇಡ, ವಿಷ್ಣು ವೈಷ್ಣವರಿಗೆ ಪ್ರೀತಿಯಾಗುವಂತಹ ಕರ್ಮಗಳನ್ನೇ, ಮನಸ್ಸಿನ ಆಲೋಚನೆಗಳನ್ನೇ ಮಾಡುವಂತೆ ಅನುಗ್ರಹ ಮಾಡು ಅಂತ ಅವನನ್ನ ಬೇಡುವುದು ಬಿಟ್ಟರೆ ಬೇರೆ ಏನು ಇದಕ್ಕೆ ಉಪಾಯವಿಲ್ಲ. ಸರಿ, ಇಷ್ಟ ಅರ್ಥ ಆಯ್ತು ಎಲ್ಲರಿಗೆ? ಹೀಗೆ ಇದನ್ನ ಬಂಧಕ ಮೋಚಕ ಪ್ರಕರಣ ಎನ್ನುವುದಾಗಿ ವಿಷ್ಣು ತೀರ್ಥರು ನಮಗೆ ತಿಳಿಸಿಕೊಡ್ತಾರೆ. ಬಂಧಕ ನಿವೃತ್ತಿ ಪ್ರಕರಣ, ಬಂಧಕ ಮೋಚಕ ಪ್ರಕರಣ ಎನ್ನುವುದಾಗಿ ಇಲ್ಲಿಗೆ ಮುಗಿಸ್ತಾರೆ. ಇಲ್ಲಿಗೆ ಮುಗೀತು. ಆಮೇಲೆ 1ನೇ ಪ್ರಕರಣ 2ನೇ ಪ್ರಕರಣಗಳ ವಿಷಯಗಳು ಇಲ್ಲಿಗೆ ಮುಗೀತು. ಸ್ಪಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದೆರಡು ಭಾಳ ಬೇಕಾದದ್ದು. ಇದನ್ನು ಚೆನ್ನಾಗಿ ನೆನಪಿಟ್ಟುಕೊಂಡು ಅರ್ಥ ಮಾಡಿಕೊಳ್ಳ್ರಿ. ಇನ್ನು 3ನೇ ಪ್ರಕರಣ ಶುರು. ಬಿಂಬ ಪ್ರತಿಬಿಂಬ ಭಾವ ಪ್ರಕರಣ ಅಂತ ಇದಕ್ಕೆ ಹೆಸರು. ಈ ಬಿಂಬ ಪ್ರತಿಬಿಂಬ ಭಾವ ಪ್ರಕರಣದಲ್ಲಿ ಮತ್ತನೇಕ ವಿಷಯಗಳನ್ನು ಹೇಳ್ತಾರೆ. ಅದರಲ್ಲಿ ಮೊದಲನೇದು, ದೇವರು
ಒಂದೊಂದು ಯೋಗ್ಯತೆಯ ಜೀವರಾಶಿಗಳಿಗೆ ಒಂದೊಂದು ವ್ಯವಸ್ಥೆಯನ್ನು ಮಾಡಿದ್ದಾನೆ. ಮೊದಲನೇದು ಕರ್ಮಿಣ, ವಿಷ್ಣು ತೀರ್ಥರಂತಾರೆ. ಯಾರು ಕರ್ಮಗಳನ್ನೇ ಮಾಡುವುದರಲ್ಲಿ ಆಸಕ್ತರೋ ಅವ್ರಿಗೆ ಬರ್ರಿ ಮಾಡಿದಾಗ ಪ್ರವಚನ ನಡೆದ ಷೋಡಶ, ಇಲ್ಲ ನನಗೆ ಯಾತ್ರಾಕ್ಕೆ ಹೋಗ್ಲಿಕ್ಕೆ ಟಿಕೆಟ್ ತೆಗೆಸ್ಬೇಕಾಗಿದೆ, ನಾನು ಹೋಗ್ಬೇಕಾಗಿದೆ. ಹೀಗೆ ಹೋಗ ಟಿಕೆಟ್ ಹೌದ್ರಿ, ಅಂಗಡಿ ಮುಚ್ಚಿಬಿಡುತ್ತೆ, ಹೀಗೆ ಹೋಗುದು. ಅಂದಮೇಲೆ ಕರ್ಮ ಮಾಡುವುದರೊಳಗೆ ಯಾರಿಗೆ ಆಸಕ್ತಿ ಇದೆಯೋ ಅವರಿಗೆ ದೇವರು ಶಾಸ್ತ್ರದಲ್ಲಿ ಏನು ವಿಧಾನ ಮಾಡಿಬಿಟ್ಟ? ಸ್ನಾನ, ಸಂಧ್ಯಾ ವಂದನ, ಬ್ರಹ್ಮಯಜ್ಞ, ಜಪ, ದೇವತಾರ್ಚನ, ವೈಶ್ವದೇವ, ಅತಿಥಿ ಪೂಜನ, ವ್ರತ ವಿಶೇಷ ಅನುಷ್ಠಾನ, ಯಜನ, ದಾನಾದಿ. ಅವರಿಗೆ ಇವೇ ಮೊದಲಾದ ಜಪ ಮಾಡುವಿಕೆ, ಪಾರಾಯಣ ಮಾಡುವಿಕೆ, ಅನ್ನದಾನ ಮಾಡುವಿಕೆ, ತೀರ್ಥಯಾತ್ರೆಗೆ ಹೋಗುವಿಕೆ, ದೇವತಾರ್ಚನೆ ಮಾಡುವಿಕೆ, ಬ್ರಹ್ಮಯಜ್ಞ ಮಾಡುವಿಕೆ, ಇವೇ ಮೊದಲಾದ ಕರ್ಮಗಳನ್ನೇ ಅವ್ರಿಗೆ ಕೊಟ್ಟು ಅವರು ಅದನ್ನೇ ಮಾಡ್ತಾ ಕೂಡುವಂತೆ ಮಾಡಿಬಿಟ್ಟ. ಕರ್ಮ ಮಾಡ್ತಾರೆ. ಯಾವಾಗೇ ಕೇಳ್ರಿ ಕ್ಷೇತ್ರಕ್ಕೆ ಹೋಗಿದ್ವಿ, ಇವತ್ತು ಈ ಸಲ ಕೇಳಿದ್ರೆ ಬದ್ರಿಗೆ ಹೋಗಿದ್ವಿ ಅಂತಾರೆ, ಇನ್ನೊಂದು ತಿಂಗಳಾದ್ಮೇಲೆ ಭೇಟಿಯಾದಾಗ ಕೇಳಿದ್ರೆ ಹರಿದ್ವಾರಕ್ಕೆ ಹೋಗಿದ್ವಿ ಅಂತ. ಯಾವಾಗಲೂ ಕರ್ಮಗಳನ್ನೇ ಮಾಡುವ ಆಸಕ್ತಿ ಉಳ್ಳವರಿಗೆ ಕರ್ಮಗಳನ್ನು ಕೊಟ್ಟು ದೇವರು ನಡೆ ಅಂತ ಕಳಿಸ್ಬಿಟ್ಟ. ಅವರು ಕರ್ಮ ಮಾಡ್ತಾನೇ ಇರ್ತಾರೆ. ಇದು ಒಂದನೇದವರು. ಎರಡನೇದವರು ಭಾಳ ಚೆನ್ನಾಗಿದೆ. ದೇವರ ವಿಭಾಗ ನೋಡಿ ಹೇಗಿದೆ. ಹಾಗಿದ್ರೆ ನಾವು ಕರ್ಮ ಮಾಡಬಾರ್ದೇನೋ ಪ್ರಶ್ನೆ ಬರ್ತದೆ, ಉತ್ತರ ನಾಳೆ ಬರ್ರಿ ಬರ್ತದೆ. ಎರಡನೇದವರು ಜಿಜ್ಞಾಸುನ, ಇವರು ಕರ್ಮ ಮಾಡುವವರು ಹಿಂಗ. ಇನ್ನು ಜಿಜ್ಞಾಸುನ, ಯಾರು ಜಿಜ್ಞಾಸ ಮಾಡುವರು? ಏನು ಜಿಜ್ಞಾಸ? ಜ್ಞಾತು ಇಚ್ಛಾ ಜಿಜ್ಞಾಸ. ದೇವರ ಬಗ್ಗೆ, ಶಾಸ್ತ್ರದ ಬಗ್ಗೆ ತಿಳಿಯಬೇಕೆಂಬ ಇಚ್ಛೆ ಯಾರಿಗಿದೆಯೋ ಅವರಿಗೂ ದೇವರ ವಿಷಯಗಳನ್ನು ಕೊಟ್ಟ. ಅವರಿಗೇನು ವಿಷಯ? ನಿತ್ಯ ಅನಿತ್ಯ ವಸ್ತು ವಿವೇಕ, ಇಹ ಮುತ್ರಾರ್ಥ ಫಲಭೋಗ, ವಿರಾಗ, ಶಮದಮೋ, ಪರತಿ ತಿತಿಕ್ಷಾ, ಮನಸ್ಸಮಾಧಾನ, ಭಕ್ತ್ಯಾದಿ. ಇವರಿಗೆ ದೇವರು ಏನು ಮಾಡಿದ? ಶಾಸ್ತ್ರಗಳನ್ನು ಕೊಟ್ಟು ನಿತ್ಯ ಯಾವುದು, ಅನಿತ್ಯ ಯಾವುದು, ಇಲ್ಲಿ ಫಲ ಯಾವುದು, ಮುಖ್ಯ ಫಲ ಯಾವುದು, ಅಮುಖ್ಯ ಫಲ ಯಾವುದು, ಶಮದಮಾದಿಗಳನ್ನು ಅವರಿಗೆಲ್ಲ ತಿಳಿಸಿಕೊಟ್ಟ. ಹೀಗೆ ದೇವರು ಎರಡು ರೀತಿಯ ಜನರಿಗೆ ಎರಡನ್ನ ಕೊಟ್ಟ. ಇದರಲ್ಲಿ ಯಾರು ಜ್ಞಾನಿಯೋ ಅವನು ಸರಿಯಾದ ದಾರಿಯಲ್ಲಿ ಹೋಗ್ತಾನೆ, ಯಾರು ಅಜ್ಞಾನಿಯೋ ಅವನು ಈ ಎರಡೂ ದಾರಿಯಲ್ಲಿಯೂ ಸರಿಯಾಗಿ ಹೋಗುವುದಿಲ್ಲ. ಏನರ್ಥ? ಇದನ್ನು ಕೇಳಿ ಮುಗಿಸ್ಬಿಡೋಣ. ಕರ್ಮ ಮಾಡುವವರು ಒಬ್ಬರು, ಜ್ಞಾನವನ್ನು ಬಯಸಿ ಅದರ ದಾರಿಯಲ್ಲಿ ನಡೆಯುವವರು ಮತ್ತೊಬ್ಬರು. ಹಿಂಗೆ ಎರಡು ಜೀವರಾಶಿಗಳು ಇದ್ದೀವಿ ನಾವು. ಇವು ಎರಡೂ ಮೋಕ್ಷಕ್ಕೆ ಸಾಧನ, ಸರಿಯಾಗಿ ಈ ದಾರಿಯಲ್ಲಿ ಸಾಗಿದ್ರೆ. ಇದು ಎರಡು ಮೋಕ್ಷಕ್ಕೆ ವಿರೋಧಿ, ಸರಿಯಾದ ರೀತಿಯಲ್ಲಿ ಸಾಗದೇ ಇದ್ರೆ. ಹೇಗೆ? ವಿಷ್ಣು ತೀರ್ಥರು ಹೇಳ್ತಾರೆ. ಹೇಗೆ ಉದಾಹರಣೆ ಕೊಡ್ತಾರೆ. ಯಥಾ ರೋಗಿಣಃ ರುಚಿ ಉತ್ಪಾದನಾಯ ತಂಡುಲಾದಿ ಪ್ರಕೃತಿಕಂ ದ್ರವ್ಯಂ ಏವ ಅನೇಕದಾ ವ್ಯಪದಿಶಂತಿ ಉತ್ಪಾದಯಂಚಿ ಚ ತತ್ರ ರುಚಿಂ ತದ್ವದೇವ ತದೇವ ಮುಕ್ತ ವಿಧಯ ಅನೇಕ ಪ್ರತಿಪಾದಯಂತಿ. ಭಾಳ ಚೆನ್ನಾಗಿದೆ ಉದಾಹರಣೆ. ಏನು ಕೊಟ್ಟಾರೋ ಅದನ್ನು ಹೇಳಿ ವಿಷಯಕ್ಕೆ ತಿಳಿಯೋಣ. ಒಬ್ಬ ಮಲೇರಿಯಾನೋ ಟೈಫಾಯ್ಡೋ ಯಾರೋ ಬಂದ ರೋಗ ಬಂದ ಒಬ್ಬ ಮನುಷ್ಯ ಇದ್ದಾನೆ ನಮ್ಮ ಮನೆಯೊಳಗೆ. ನಾವು ಅವನಿಗೆ ಬಾಯಿ ರುಚಿ ಇಲ್ಲ, ಅವು ಏನು ಬ್ಯಾಡ ಅಂತ ಅಂತಿಲ್ಲಕ್ಕೆ, ಬ್ಯಾಡ ನನಗೇನು ರುಚಿ ಇಲ್ಲ ಬ್ಯಾಡ ಅಂತ ನಾವೇನು ಮಾಡ್ತೀವಿ? ತಿಂದೆ ಇದ್ರೆ ಔಷಧ ಹತ್ತೋದು ಹೆಂಗ, ಗುಣ ಆಗೋದು ಹೆಂಗಪ್ಪ ಅಂತ ಹೇಳಿ ಅವನ ಬಾಯಿಗೆ ರುಚಿಯಾಗುವುದಕ್ಕೆ ಏನು ಮಾಡಬೇಕೋ ಉಪ್ಪಿನಕಾಯಿ ಹಾಕೋದು, ನಿಂಬಿಕಾಯಿ ಉಪ್ಪಿನಕಾಯಿ ಸೇರಿಸೋದು, ತುಪ್ಪ ಹಾಕೋದು. ಅಂದಮೇಲೆ ಅವನ ಬಾಯಿ ರುಚಿಯಾಗಲಿಕ್ಕೆ ಏನು ಬೇಕೋ, ಒಂದೇ ಒಂದು ಅನ್ನನೇ, ನಾನು ಅದನ್ನೇ ತಿಂತೀನಿ, ಅವನಿಗೆ ಅದನ್ನೇ ತಿನ್ನಿಸ್ತೀನಿ ರೋಗ ಬಂದವನಿಗೆ. ಆದರೆ ಆ ರೋಗ ಬಂದವನ ಬಾಯಿಗೆ ರುಚಿಯಾಗಲಿಕ್ಕೆ ಏನು ಮಾಡಬೇಕೋ ಹಂಗೆ ಮಾಡಿ ಅವನಿಗೆ ತಿನ್ನಿಸ್ತಾರ ಇಲ್ಲ? ವಿಷ್ಣು ತೀರ್ಥರಂತ. ಹಾಗೆ ಹಾಗೆ ಭಾಳ ಚೆನ್ನಾಗಿದೆ, ಸರಳ ಇದೆ, ಮುಗಿಸ್ಬಿಡೋಣ ಇದನ್ನು ಕೇಳಿ. ಹಾಗೆ ಸಂಸಾರವೆಂಬ ದೊಡ್ಡ ರೋಗ ನಮಗೆಲ್ಲ ಬಂದ್ಬಿಟ್ಟದ ಹಾಳಾದ್ದು. ಅಂದಮೇಲೆ ಮಲೇರಿಯಾ ಎನ್ನುವ ರೋಗ ಬಂದವನ ಬಾಯಿಗೆ ರುಚಿ ಬರುವುದಕ್ಕಾಗಿ ಇದ್ದ ಆಹಾರಕ್ಕೇನೆ ರುಚಿತನವನ್ನು, ಎಕ್ಸ್ಟ್ರಾ ರುಚಿಯನ್ನು ಹೇಗೆ ಮಾಡ್ತೀವೋ ಹಾಗೆ
ಸಂಸಾರವೆಂಬ ದೊಡ್ಡ ರೋಗ ನಮಗೆಲ್ಲ ಬಂದಿದೆ. ಆಗ ನಮ್ಮ ತಾಯಿ, ನಮ್ಮಮ್ಮ, ವಿಷ್ಣು ದೇವರು, ನಾರಾಯಣ ಅವೇನು ಮಾಡಿದ? ಸಂಸಾರವೆಂಬ ದೊಡ್ಡ ರೋಗದಲ್ಲಿ ಬಿದ್ದು ಒದ್ದಾಡ್ತಾ ಇರುವ ನನಗೆ ದೇವರೆಂಬ ತಾಯಿ ಏನು ಮಾಡಿದ? ಕರ್ಮಗಳೆಂಬ ಔಷಧವನ್ನು ಕೊಡಬೇಕು. ಆದರೆ ಅದರಲ್ಲೇ ರುಚಿ ಸೇರಿಸಿದ. ಎಕ್ಸ್ಟ್ರಾ ಏನು ರುಚಿ? ಅನುಸಂಧಾನ, ಜ್ಞಾನ ಎನ್ನುವ ನಿಂಬೆಕಾಯಿ ಉಪ್ಪಿನಕಾಯಿ ಸೇರಿಸಿದ. ಅಂದಮೇಲೆ ಆ ಕರ್ಮಗಳು ನನಗೆ ಇಷ್ಟ, ಆದರೆ ಅದು ಬಾಧಕ. ದೇವರು ಏನು ಮಾಡಿದ? ಆ ಕರ್ಮಗಳನ್ನು ಭಗವಂತನ ಜ್ಞಾನಪೂರ್ವಕವಾಗಿ ಮಾಡಯ್ಯ. ಆಗ ಅದೇ ಕರ್ಮಗಳೇ ನಿನ್ನ ಸಂಸಾರವೆಂಬ ರೋಗಕ್ಕೆ ಪರಿಹಾರವಾಗುತ್ತವೆ ಅಂತ ದೇವರು ತಿಳಿಸಿದ. ಅರ್ಥ ಆಯ್ತೇನೆ ಏನು ಹೇಳಿದರು? ಅಂದಮೇಲೆ ಅನ್ನ ತಿಂದರೆ ಶಕ್ತಿ ಬರ್ತದೆ, ಆದರೆ ತಿನ್ನುವುದಕ್ಕೆ ಬಾಯಿ ರುಚಿ ಇಲ್ಲ. ಹಾಗೆ ಶಾಸ್ತ್ರಗಳನ್ನು ಓದಿದರೆ, ಕೇಳಿದರೆ ಸಂಸಾರವೆನ್ನುವ ರೋಗ ಪರಿಹಾರ ಆಗ್ತದೆ. ಆದರೆ ಇದನ್ನು ಕೇಳಲಿಕ್ಕೆ ಮನಸ್ಸಿಲ್ಲ. ಪುರಾಣ ಏನು ಭಾಗವತನ ಅದೇನಾ? ಮತ್ತೆ 2 ಸಲ ಕೇಳ್ತೀವಿ ಮಾರಾಯ ನೀವು. ನಮ್ಗೆ 1 ಸಲ ಕೇಳಿದ್ರೆ ನೆನ್ಪು ಉಳಿತಪ್ಪ, ಸಾಕು. ಅಂದಮೇಲೆ ನಮಗೆ ಅದನ್ನು ಅನ್ನ ತಿನ್ಲಿಕ್ಕೆ ಅವನಿಗೆ ಹಂಗ ಮನಸ್ಸಿಲ್ಲಲ್ಲ, ರುಚಿ ಇಲ್ಲ ಅಂತ ಬಿಡ್ತಾನಲ್ಲ. ಹಾಗೆ ನಮಗೆ ಈ ಶಾಸ್ತ್ರಗಳನ್ನು, ಜ್ಞಾನವನ್ನು ಪಡೆಯೋದಕ್ಕೆ ಮನಸ್ಸಿಲ್ಲ. ಭಾಳ ಸಲ ಕೇಳಿವಿ ಅಂತ ಬಿಟ್ಟಾನೋ, ಅದೇನು ಬೋರ್ ಬರ್ತದ, ಬ್ಯಾಸರ ಬರ್ತದ ಅಂತ ಬಿಟ್ಟಾನ. ರುಚಿ ಇಲ್ಲ ಅಂತ ಅವ ಬಿಟ್ಟಂಗ ಇವ ಬಿಟ್ಟಾನ. ಅದಕ್ಕೆ ದೇವರು ಏನು ಮಾಡಿದ ನೋಡಿ, ಎಷ್ಟು ಚೆನ್ನಾಗಿದೆ. ಶ್ರೀಮದಾಚಾರ್ಯರು ಈ ಮಾತನ್ನು ಹೇಳೋರು ಮಹಾಭಾರತ ಪ್ರಣಯದಲ್ಲಿ ವಿಷ್ಣು ತೀರ್ಥರು ಅದನ್ನು ನಮಗೆ ತಿಳಿಸ್ತಾರೆ. ಅದಕ್ಕೆ ದೇವರು ಏನು ಮಾಡಿದ? ಆ ಕರ್ಮಗಳಿಗೆ ರುಚಿ, ಕರ್ಮಗಳೆಂಬ ರುಚಿಯನ್ನು ಕೊಟ್ಟು, ನೋಡೋ ಇಂಥ ಕರ್ಮ ಮಾಡಯ್ಯ ಹೆಂಡತಿ ಸಿಗ್ತಾಳೆ, ಇಂಥ ಕರ್ಮ ಮಾಡಯ್ಯ ಕಾರ್ ಸಿಗುತ್ತೆ, ಕಾರ್ನೇ ಹೋಗ್ಬೇಡ ನೀನು, ಮುಚ್ಚೆ ಕಾರ್ ಬೇಕಲ್ಲ, ಅಂದಮೇಲೆ ಇಂಥ ಕರ್ಮ ಮಾಡು. ಅಂದಮೇಲೆ ಕರ್ಮಗಳೆಂಬ ರುಚಿಯನ್ನು ತೋರಿಸಿ, ನಿಂಬೆಕಾಯಿ ಉಪ್ಪಿನಕಾಯಿ ಅನ್ನ ಇದು ಭಾರಿ ಟೇಸ್ಟ್ ಇರ್ತದೆ ತಿನ್ನ ಅಂತ ರುಚಿಯನ್ನು ತೋರಿಸಿ ಅವನಿಗೆ ರೋಗ ಕಡಿಮೆ ಮಾಡಿಸುವಂತೆ ಕರ್ಮಗಳೆಂಬ ರುಚಿಯನ್ನು ತೋರಿಸಿ ದೇವರು ಏನು ಮಾಡಿದ? ನನ್ನ ಸಂಸಾರವೆಂಬ ರೋಗವನ್ನು ಪರಿಹಾರ ಮಾಡಲು ಹೊರಟ. ಆದರೆ ನಾವೇನು ಮಾಡಿಬಿಟ್ವಿ? ಆಮೇಲೆ ರೋಗ ಪರಿಹಾರ ಆಯಿತು, ಆದ್ಮೇಲೂ ನನ್ನ ಬಾಯಿ ಬರೀ ಮತ್ತೆ ನಿಂಬೆಕಾಯಿ ಉಪ್ಪಿನಕಾಯಿ ಅನ್ನೋದೇ ತಿನ್ಲಿಕ್ಕೆ ಶುರು ಮಾಡ್ತು. ಹುಳಿ ಬೇಡಂತು, ಸಾರು ಬೇಡಂತು. ಆಗ ನಾ ಏನು ಹೇಳ್ತೀನಿ ಅವನಿಗೆ, ಬರೀ ನಿಂಬೆಕಾಯಿ ಉಪ್ಪಿನಕಾಯಿ ತಿಂದರೆ ಶಕ್ತಿ ಬರ್ತೇನೆ, ಪಲ್ಯ ತಿನ್ನು, ತರಕಾರಿ ತಿನ್ನು ಅಂತೀವಲ್ಲ. ಹಾಗೆ ದೇವರು ಏನು ಮಾಡಿದ ನಮಗೆ? ಮೊದಲಿಗೆ ರೋಗದ, ಸಂಸಾರವೆನ್ನುವ ರೋಗದ ಪರಿಹಾರಕ್ಕೆ ಕರ್ಮಗಳ ರುಚಿಯನ್ನು ತೋರಿಸಿದ. ಮಕ್ಕಳಾಗ್ತಾರೋ, ಮದುವೆ ಆಗ್ತದೋ, ಕಾರು ಬರ್ತದೋ, ಯಾವಾಗ ನಾವು ಕರ್ಮಗಳನ್ನೇ ಮಾಡ್ಲಿಕ್ಕೆ ಶುರು ಮಾಡಿದ್ವಿ, ಯಾವಾಗ ನಾವು ಬರೀ ಉಪ್ಪಿನಕಾಯನ್ನೇ ತಿನ್ಲಿಕ್ಕೆ ಶುರು ಮಾಡಿದ, ಯಾವಾಗ ಕರ್ಮಗಳನ್ನೇ ಮಾಡ್ಲಿಕ್ಕೆ ಶುರು ಮಾಡಿದ್ವೋ ಆಗದೆ ಹುಚ್ಚ. ಅದು ಮೊದಲನೇ ಲೆವೆಲ್ಲಿಗೆ ಹೇಳಿದ್ದಯ್ಯ, ಅದು ಮೋಕ್ಷ ಕೊಡಲ್ಲ, ಶಕ್ತಿ ಕೊಡಲ್ಲ. ಬರೀ ಉಪ್ಪಿನಕಾಯನ್ನ, ತರಕಾರಿ ತಿನ್ನು. ಹಾಗೆ ಬರೀ ಕರ್ಮ ಮೋಕ್ಷ ಕೊಡಲ್ಲ, ಜ್ಞಾನದ ಮೂಲಕ ಕರ್ಮವನ್ನು ಮಾಡು, ಆಗ ಈ ಕರ್ಮ ಮೋಕ್ಷವನ್ನು ಕೊಡ್ತದೆ ಅಂತ ದೇವರು ಕರ್ಮಗಳಲ್ಲಿ ಅನುಸಂಧಾನವನ್ನು ಸೇರಿಸ್ರಿ ಎಂದು ತಿಳಿಸಿಕೊಟ್ಟ. ಅರ್ಥ ಆಯ್ತೇನೆ ಏನು ಹೇಳಿದರು? ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ, ನಮಗೆ ಭಾಳ ಚೆನ್ನಾಗಿದೆ. ಇದು ವಿಷ್ಣು ತೀರ್ಥರೇ ಕೊಟ್ಟ ಉದಾಹರಣೆ, ನಂದಲ್ಲ. ರೋಗಿಣಃ ರುಚಿ ಉತ್ಪಾದನಾಯ ತಂಡುಲಾದಿ ಪ್ರಕೃತಿಕಂ. ಇದ್ದ ಅನ್ನವನ್ನೇ ಅನೇಕಧ ವ್ಯಪದಿಶಂತಿ. ಹೆಂಗೆ ಅದನ್ನು ಅನೇಕಧ ಉಪ್ಪಿನಕಾಯಿ ಹಾಕಿಯೋ, ಚಟ್ನಿ ಪುಡಿ ಹಾಕಿಯೋ, ಅದನ್ನು ಬೇರೆ ಬೇರೆ ರೀತಿ ಮಾಡಿ ತಿನ್ನಿಸ್ತಾರೋ, ಹಾಗೆ ದೇವರು ಇದ್ದ ಕರ್ಮವನ್ನೇ ಮಾಡ್ತಾ ಕೂಬಿಡ, ಅದಕ್ಕೆ ಅನೇಕ ಜ್ಞಾನ ಪುರಸ್ಸರವಾಗಿ ಮಾಡಯ್ಯ, ಅದು ಮೋಕ್ಷ ಕೊಡ್ತದೆ ಅಂತ ತಿಳಿಸಿಕೊಡ್ತಾರೆ. ಅಂದಮೇಲೆ ನಾವೆಲ್ಲ ಕೇವಲ ಕರ್ಮವನ್ನು ಮಾಡುವ ಹಂತದಲ್ಲಿ ಇಲ್ಲೀಗ, ನಾವೆಲ್ಲ ಬರೀ ಉಪ್ಪಿನಕಾಯಿ ಅನ್ನ ತಿನ್ನುವ ಹಂತದಲ್ಲಿ ಇಲ್ಲೀಗ. ನಮಗೆಲ್ಲ ಮೋಕ್ಷ ಬೇಕಾಗ್ಯದ. ಜ್ಞಾನ ಪುರಸ್ಸರವಾಗಿಯೇ ಕರ್ಮಗಳನ್ನು ಮಾಡುವ ಹಂತಕ್ಕೆ ನಾವು ಹೋಗ್ಬೇಕಾಗ್ಯದ. ಇನ್ನು ಎಷ್ಟು ದಿವಸ ಅಂತ ಬರೀ ಕರ್ಮ ಮಾಡ್ತಾ ಕೂಡೋದು? ಹಾಗಾಗಿ ಮಾಡುವ ಪ್ರತಿಯೊಂದು ಕರ್ಮಗಳನ್ನು
ಜ್ಞಾನ ಪುರಸ್ಸರವಾಗಿಯೇ ಮಾಡ್ರಿ ಎನ್ನುವ ವಿಷಯವನ್ನು ವಿಷ್ಣು ತೀರ್ಥರು ಬಿಂಬ ಪ್ರತಿಬಿಂಬ ಭಾವ ಪ್ರಕರಣದಲ್ಲಿ ತಿಳಿಸುತ್ತಿದ್ದಾರೆ. ಆ ಪ್ರತಿಬಿಂಬ ಅಂದರೆ ಏನು ಅಂತ ಅದನ್ನು ಹೇಳ್ತಾರ. ಆ ಜೀವನ ಮುಖದಲ್ಲಿ ದೇವರ ಮುಖ ಇದೆ, ಅದನ್ನೆಲ್ಲ ಹೇಳ್ತಾರೆ. ಇನ್ನು ಮುಂದಿನ ವಿಷಯ ಅಂತೂ ಇದು ಒಂದು ವಿಷಯ, ಮತ್ತೆಲ್ಲರ ತಲೆಗೆ ಹೋಯ್ತು ಅಂತ ಅನ್ಕೊಂಡಿನಿ. ಅಂದಮೇಲೆ ಕರ್ಮಗಳು ಯಾಕೆ? ಸಂಸಾರವೆನ್ನುವ ರೋಗ ಪರಿಹಾರಕ್ಕೆ. ಆದರೆ ಅದು ಶಾಶ್ವತವಾಗಿ ಪರಿಹಾರ ಮಾಡಲ್ಲ. ಹಾಗಾದರೆ ಅದಕ್ಕೆ ಇನ್ನೊಂದೇನೋ ಸೇರಿಸಬೇಕು. ಏನದು? ಭಗವಂತನ ಚಿಂತನಾಪೂರ್ವಕವಾಗಿ ಮಾಡುವಿಕೆ ಎನ್ನುವುದನ್ನು ಕರ್ಮದಲ್ಲಿ ಸೇರಿಸಿದರೆ ಆಗ ಕರ್ಮ ಶಾಶ್ವತವಾಗಿ ನಮ್ಮ ಈ ಸಂಸಾರವೆನ್ನುವ ರೋಗವನ್ನು ಪರಿಹಾರ ಮಾಡುತ್ತವೆ. ಇದನ್ನು ಶ್ರೀಮದಾಚಾರ್ಯ ಹೇಳುವಾಗ ಮಹಾಭಾರತ ಅರ್ಪಣಿದ ವನ್ಯಾಧ್ಯಾಯದಲ್ಲಿ ಹೇಳ್ತಾರೆ, ದಾನ ತೀರ್ಥ ತಪೋ ಯಜ್ಞ ಪೂರ್ವ ಸರ್ವೇಪಿ ಸರ್ವದಾ ಅಂಗಾನಿ ಹರಿಸೇವಾಯಾಮ್ ಭಕ್ತಿಸ್ತ್ವೇಕಾ ವಿಮುಕ್ತಯೇ ಅಂತಂತ. ದಾನ ತೀರ್ಥ ಅದು ಇದು ಎಲ್ಲವೂ ಇವೆಲ್ಲ ಕರ್ಮಗಳು ಮೋಕ್ಷ ಕಾರಣಾತ್ಮಕ. ಹಾಗಾದರೆ ಭಕ್ತಿಸ್ತು ವಿಮುಕ್ತಯೇ, ಇವುಗಳ ಜೊತೆಗೆ ಭಕ್ತಿ ಸೇರಿದ್ರೇನೆ ಅದು ಮೋಕ್ಷ ಕಾರಣ. ಇಲ್ಲದೆ ಇದ್ರೆ ಸಂಸ್ಕಾರ ತಗೊಳ್ರಿ ಆಚಾರ, ನಿಮ್ಮ ಮನೆಯಾಗ ದೋತ್ರ ಇಲ್ಲ ಅಂತಲ್ಲ, ನಿಮ್ಮ ಹೆಂಡತಿ ಹೇಳಿದ್ಲ ಹಂಗೆ ತಗೋರಿ ಅಂತ ದೋತ್ರ ದಾನ ಮಾಡಿದರೆ ಮೋಕ್ಷ ಇಲ್ಲ. ದಾನ ಭಕ್ತಿಯಿಂದ ಕೂಡಿರಬೇಕು. ಸರಿ, ವಿಷಯ ಅರ್ಥ ಆಯ್ತು ಎಲ್ಲರಿಗೆ? ಅಂದಮೇಲೆ ಕೇವಲ ಕರ್ಮ ಮೋಕ್ಷಕ್ಕೆ ಸಾಧನ ಅಲ್ಲ, ಅನುಸಂಧಾನದಿಂದ ಕೂಡಿದ ಕರ್ಮ, ಭಗವತ್ ಸ್ಮರಣೆಯಿಂದ ಕೂಡಿದ ಕರ್ಮ ಮೋಕ್ಷಕ್ಕೆ ಸಾಧನೆ ಅಂತ ಹೇಳಿ, ಆ ಭಗವತ್ ಸ್ಮರಣೆಯನ್ನು ಮಾಡುವ ಜೀವ ಅವನು ಪ್ರತಿಬಿಂಬ ಅಂತ ಕರೆಸಿಕೊಳ್ಳಲ್ಪಡ್ತಾನೆ, ದೇವರು ಬಿಂಬ ಅಂತ ಕರೆಸಿಕೊಳ್ಳಲ್ಪಡ್ತಾನೆ ಅಂತ ಇನ್ನು ಮುಂದೆ ವಿಷಯವನ್ನು ಹೇಳ್ತಾ ಹೋಗ್ತಾರೆ. ನಾಳೆ ದೇವರ ಗುರುಗಳ ಅನುಗ್ರಹದಿಂದ ಅದನ್ನು ಕೇಳೋಣ. ಶ್ರೀಕೃಷ್ಣ. ಒಂದು ವಿಷಯ, ನಾಳೆ ಮಂಗಳ ಇಲ್ಲ. ಮೊದಲಿಗೆ ನಾಳೆ ಅಂತ ಅಂದ್ಕೊಂಡಿದ್ವಿ. ದೇವರ ಅನುಗ್ರಹದಿಂದ ನಾಳೆ ಇಲ್ಲ ಮಂಗಳ, ನಾಡಿದ್ದು ಮಂಗಳ. ಅಂದಮೇಲೆ ಇವತ್ತು ರವಿವಾರ, ಸೋಮವಾರ ಮಂಗಳ ಅಲ್ಲ, ಮಂಗಳವಾರದಿಂದ ಮಂಗಳ.